ಪ್ರಥಮ PU ಅರ್ಥಶಾಸ್ತ್ರದ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಭಾರತದ ಆರ್ಥಿಕಾಭಿವೃದ್ಧಿ ಭಾಗದಲ್ಲಿ ಬರ್ತಕ್ಕಂತಹ ಹೊಸ ಆರ್ಥಿಕ ನೀತಿ ಅಥವಾ ಆರ್ಥಿಕ ಸುಧಾರಣೆಗಳು ಅನ್ನುವಂತ ಒಂದು ಭಾಗವನ್ನ ನಾವಿವತ್ತು ಚರ್ಚೆ ಮಾಡೋಣ. ಇಂದು ಇಡೀ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ಎಲ್ಲರೂ ಕೂಡ ಗಂಭೀರವಾಗಿ ತಿಳಿದುಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ಕೇಳಿ ಭಾರತ ದೇಶ ಬ್ರಿಟಿಷರ ಒಂದು ಆಳ್ವಿಕೆಯಿಂದ 1947ರಲ್ಲಿ ಸ್ವಾತಂತ್ರ್ಯ ಪಡೆದು ಇದು ಭಾರತದ ಆರ್ಥಿಕಾಭಿವೃದ್ಧಿಗೆ ತನ್ನದೇ ಆದ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡಿದೆ. ಅದೇನಪ್ಪ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಪಂಚವಾರ್ಷಿಕ ಯೋಜನೆಗಳ ಮೂಲಕ ಕೈಗಾರಿಕಾ ಪ್ರಗತಿ ಮತ್ತು ಕೃಷಿ ಪ್ರಗತಿ, ಮೂಲ ಸೌಕರ್ಯಗಳು, ಹಾಗೇನೆ ವ್ಯಾಪಾರ, ವಾಣಿಜ್ಯ, ವಿನಿಮಯ, ಶಿಕ್ಷಣ, ಸಂಶೋಧನೆ, ಈ ಎಲ್ಲ ಕ್ಷೇತ್ರಗಳ ಮೇಲೆ ತನ್ನದೇ ಆದ ಒಂದು ಹೊಸ ಕಾರ್ಯಕ್ರಮಗಳನ್ನ ಹಾಕೊಂಡು ಭಾರತ ಸಾಕಷ್ಟು ಪ್ರಗತಿಯನ್ನ ಕಂಡುಕೊಂಡಿದೆ. ಅದರಲ್ಲಿ ಬಹಳಷ್ಟು ಮುಖ್ಯವಾಗಿ ಮೂಲಭೂತ ಕೈಗಾರಿಕೆಗಳ ಬೆಳವಣಿಗೆ ಆಗಿರ್ಬೋದು, ಆಹಾರದ ಉತ್ಪಾದನೆ ಹೆಚ್ಚಳ ಆಗಿರ್ಬೋದು, ಆ ಮೂಲಕ ಆಹಾರದ ಬದ್ಧತೆಯಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಿರುವುದು, ಇವೆಲ್ಲವೂ ಕೂಡ ಭಾರತದ ಆರ್ಥಿಕ ಅಭಿವೃದ್ಧಿಯ ಹೆಗ್ಗುರುತುಗಳು. ಆದರೂ ಕೂಡ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೆಲವು ಸಮಸ್ಯೆಗಳು ಉಂಟಾದವು. ಅದು ಹೇಗಾಗ್ತು ಅನ್ನೋದನ್ನ ನಾವಿಲ್ಲಿ ಚರ್ಚೆಯನ್ನ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಭಾರತದ ಆರ್ಥಿಕಾಭಿವೃದ್ಧಿ ಇತಿಹಾಸವನ್ನ ನೋಡಿದಾಗ ನಾವು ಕ್ರಮೇಣ ಆರ್ಥಿಕಾಭಿವೃದ್ಧಿಯ ಬೆಳವಣಿಗೆಯ ಜೊತೆಗೆ ಆರ್ಥಿಕ ನೀತಿಯಲ್ಲಿ ಮಾರ್ಪಾಡುಗಳನ್ನ ಮಾಡದೇ ಇದ್ದ ಕಾರಣಕ್ಕೆ ನಾವು ನಿರೀಕ್ಷಿತ ಪ್ರಗತಿಯನ್ನ ಸಾಧಿಸಲು ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಭಾರತಂತಹ ದೇಶದಲ್ಲಿ ಬಡತನ, ನಿರುದ್ಯೋಗ, ಜನಸಂಖ್ಯಾ ಸ್ಫೋಟ, ಹಿಂದುಳಿದ ಪ್ರದೇಶಗಳು, ಮೂಲ ರಚನಾ ಸೌಕರ್ಯಗಳ ಕೊರತೆ, ಶಿಕ್ಷಣ, ಆರೋಗ್ಯ, ಮತ್ತೆ ವಿದ್ಯುತ್ತು, ನೀರಾವರಿಯ ಅಭಾವ, ಈ ಎಲ್ಲ ಸಮಸ್ಯೆಗಳ ಒಟ್ಟಿಗೆ ಇಡೀ ಭಾರತದ ಆರ್ಥಿಕ ವ್ಯವಸ್ಥೆ ತನ್ನ ಎಲ್ಲಾ ಸಂಪನ್ಮೂಲಗಳನ್ನ ಒದಗಿಸಿಕೊಂಡು ಅದು ಅಭಿವೃದ್ಧಿನ ಸಾಧಿಸಕ್ಕಾಗಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಏನಾಗ್ತದೆ ಅಂತಂದ್ರೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಅದಕ್ಷತೆ ಉಂಟಾಗುತ್ತೆ. ಹೆಚ್ಚಿನ ಸಮಸ್ಯೆಗಳು ಉಂಟಾಗೋದ್ರಿಂದ ಇಲ್ಲಿ ಒಂದ್ ಕಡೆ ಆರ್ಥಿಕ ನಿರ್ವಹಣೆಯಲ್ಲಿ ಪ್ರಮುಖವಾದ ಸಮಸ್ಯೆ ಉಂಟಾಗುತ್ತೆ. ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಉಂಟಾದ ಸಮಸ್ಯೆಗಳನ್ನ ನಾವಿಲ್ಲಿ ಗಮನಿಸೋದಾದ್ರೆ ಹೊಸ ಆರ್ಥಿಕ ನೀತಿಗೆ ಕಾರಣಗಳನ್ನ ನಾವು ಅಲ್ಲಿ ಹುಡುಕ್ಬೇಕಾಗತ್ತೆ. ಹಾಗಾಗಿ ಹೊಸ ಆರ್ಥಿಕ ನೀತಿಯನ್ನ ಯಾಕೆ ಜಾರಿಗೆ ತಂದ್ರು ಅಂತ ನಾವು ನೋಡಿದಾಗ 1980ರವರೆಗೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ವಲ್ಪ ಬಿಕ್ಕಟ್ಟುಗಳು ಉಂಟಾಗ್ತವೆ. ಅಂದ್ರೆ ಅತಿಯಾದ ಸಾರ್ವಜನಿಕ ವೆಚ್ಚ, ಕಡಿಮೆ ಆದಾಯ, ಸಾಲದ ಹೆಚ್ಚಳ, ಜನಸಂಖ್ಯಾ ಸ್ಫೋಟ, ವಿದೇಶಿ ವಿನಿಮಯದ ಕೊರತೆ, ಅಧಿಕ ಆಮದು, ಆಂತರಿಕ ಸಮಸ್ಯೆ, ಇವೆಲ್ಲವೂ ಕೂಡ ಒಟ್ಟಿನಲ್ಲಿ ಆಂತರಿಕ ವ್ಯಾಪಾರದಲ್ಲಿ ಬಿಕ್ಕಟ್ಟನ್ನ ಮತ್ತು ವಿದೇಶಿ ವ್ಯಾಪಾರದಲ್ಲಿ ಬಿಕ್ಕಟ್ಟನ್ನ ಮತ್ತು ಸಾರ್ವಜನಿಕ ವೆಚ್ಚದಲ್ಲಿ ಒಂದು ರೀತಿಯ ಅಧಿಕವಾದ ಹೆಚ್ಚಳವನ್ನ ಉಂಟು ಮಾಡ್ತವೆ. ಇನ್ನೊಂದು ಕಡೆ ಬೆಲೆ ಏರಿಕೆ ಉಂಟಾಗುತ್ತೆ. ಹಾಗಾಗಿ 1980ರ ದಶಕದಲ್ಲಿಯೇ ಸರ್ಕಾರಗಳು ಕೆಲವು ಬದಲಾವಣೆಗಳನ್ನ ಮಾಡುತ್ತೆ. ಆರ್ಥಿಕ ನೀತಿಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡುತ್ತೆ. ಅದರಲ್ಲಿ ಹೊಸ ಆಮದು ರಫ್ತು ನೀತಿ, ಹೊಸ ಕೈಗಾರಿಕಾ ನೀತಿ, ಆಧುನಿಕ ತಾಂತ್ರಿಕ ನೀತಿ ಮತ್ತು ಸಂಶೋಧನೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಹೊಸ ಕ್ರಮಗಳನ್ನ ಜಾರಿಗೆ ತರುತ್ತೆ. ಆದರೂ ಕೂಡ 1990ರವರೆಗೆ ಈ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗ್ತವೆ. ಈ ಯಾವುದೇ ಕ್ರಮಗಳು ಕೂಡ ನಿರೀಕ್ಷಿತ ಪ್ರಗತಿಯನ್ನ ನಮ್ಗೆ ಕೊಡಲ್ಲ. ಹಾಗಾಗಿ 1990ರವರೆಗೆ ಇಡೀ ದೇಶದಲ್ಲಿ ಒಂದು ರೀತಿಯ ವಿದೇಶಿ ವ್ಯಾಪಾರದ ಬಿಕ್ಕಟ್ಟು ಉಂಟಾಗುತ್ತೆ. ಯಾಕೆ ವಿದೇಶಿ ವ್ಯಾಪಾರ ಬಿಕ್ಕಟ್ಟು ಉಂಟಾಗುತ್ತೆ ಅಂತಂದ್ರೆ ಅದಕ್ಕೆ ಆ ಹಿನ್ನೆಲೆಗಳನ್ನ ನಾವು ನೋಡಿದಾಗ ನಾವು ಸ್ಪಷ್ಟವಾಗಿ ನಾವಿಲ್ಲಿ ಆ ಕಾರಣಗಳನ್ನ ನಾವು ಇಲ್ಲಿ ಹುಡುಕ್ಬೋದು. ಅದರಲ್ಲಿ ಮೊದಲನೇದು ಅದಕ್ಷ ನಿರ್ವಹಣೆ. ಅಂದ್ರೆ ಹೊಸ ಆರ್ಥಿಕ ನೀತಿ ಹಿನ್ನೆಲೆ ಅಥವಾ ಆರ್ಥಿಕ ಸಮಸ್ಯೆಗೆ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಮೊದಲನೇದು ಅದಕ್ಷ ನಿರ್ವಹಣೆ ಅನ್ನೋದು ಬಹಳ ಮುಖ್ಯವಾಗಿ ಕಂಡುಬರುತ್ತೆ. ಅದಕ್ಷ ನಿರ್ವಹಣೆ ಅಂದ್ರೆ ಸರ್ಕಾರ ಅಥವಾ ಸರ್ಕಾರದ ಯೋಜನೆಗಳು ಸರಿಯಾಗಿ ಸಮಸ್ಯೆಗಳನ್ನ ಅವು ನಿರ್ದಿಷ್ಟವಾಗಿ ಚರ್ಚೆ ಮಾಡದೆ ಅವು ಏಕಾಏಕಿ ಅವು ನೀತಿಗಳನ್ನ ಜಾರು ತಂದದ್ದು ಮತ್ತು ಸಾರ್ವಜನಿಕ ಉದ್ಯಮಗಳನ್ನ ಸರಿಯಾಗಿ ನಿರ್ವಹಿಸದ ಪ್ರಯುಕ್ತ ಅವು ನಷ್ಟಗಳನ್ನ ಅನುಭವಿಸ್ತವೆ ಮತ್ತು ಸರಿಯಾಗಿ ಆದಾಯನ ಸಂಗ್ರಹಿಸಲ್ಲ. ಹಾಗಾಗಿ ಹೆಚ್ಚಿನ ವೆಚ್ಚದಿಂದಾಗಿ ಸಾರ್ವಜನಿಕ ಉದ್ಯಮಗಳ ಅದಕ್ಷ ನಿರ್ವಹಣೆಯಿಂದಾಗಿ ಆದಾಯ ಕಡಿಮೆಗೆ ವೆಚ್ಚ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಕಡಿಮೆ ಆದಾಯದಿಂದಾಗಿ ಹೆಚ್ಚಿನ ವೆಚ್ಚವನ್ನ ಭರಿಸಬೇಕಾದಾಗ ಸರ್ಕಾರ ಅನಿವಾರ್ಯವಾಗಿ ಸಾಲವನ್ನ ಮಾಡುತ್ತೆ. ಅಧಿಕ ವೆಚ್ಚವನ್ನು ನಿಭಾಯಿಸಲು ಅಧಿಕ ಸಾಲವನ್ನ ಮಾಡುತ್ತೆ. ಆಗ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಅಧಿಕ ಸಾಲವನ್ನ ಸರ್ಕಾರ ಮಾಡಬೇಕಾಗುತ್ತೆ. ಆದ್ರೆ ಈ ಅಧಿಕ ಸಾಲದ ಜೊತೆಗೆ ಹಣದುಬ್ಬರ ಕೂಡ ಉಂಟಾಗುತ್ತೆ. ಹಣದುಬ್ಬರ ಅಂದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಉಂಟಾಗುತ್ತೆ.
ಒಂದ್ ಕಡೆ ಆಮದು ವೆಚ್ಚ ಜಾಸ್ತಿ ಆಗಂತ ಇನ್ನೊಂದ್ ಕಡೆ ಬೆಲೆ ಏರಿಕೆ ಕೂಡ ವಿಪರೀತವಾಗಿ ಉಂಟಾಗುತ್ತೆ. 16% ಹಣದುಬ್ಬರ ಉಂಟಾಗುತ್ತೆ. ಇದು ಒಂದು. ಅದಾದ್ಮೇಲೆ ವಿದೇಶಿ ವಿನಿಮಯದ ಕೊರತೆ. ಇಲ್ಲಿ ಅಧಿಕವಾದ ಆಮದಿನಿಂದಾಗಿ ವಿದೇಶಿ ವಿನಿಮಯದ ಕೊರತೆ ಉಂಟಾಗುತ್ತೆ. ಇಲ್ಲಿ ನಾವು ಈ ವಿದೇಶಿ ವಿನಿಮಯದ ಪ್ರಮುಖವಾದ ಅಂಶ ಏನಪ್ಪಾ ಅಂತಂದ್ರೆ, ಇದು ಅಧಿಕ ಪ್ರಮಾಣದಲ್ಲಿ ಆಮದು ಮಾಡ್ಕೊಳ್ಬೇಕಾದಾಗ ನಾವು ಬೇರೆ ದೇಶಗಳಿಗೆ ವಿದೇಶಿ ವಿನಿಮಯನ ಕೊಡ್ಬೇಕಾಗತ್ತೆ. ಅಂದ್ರೆ ಅಮೆರಿಕದಿಂದ ನಾವು ಹೆಚ್ಚು ವಸ್ತುಗಳನ್ನ ಆಮದು ಮಾಡ್ಕೊಂಡ್ರೆ ಅಮೆರಿಕಕ್ಕೆ ನಾವು ಡಾಲರ್ನ ಕೊಡ್ಬೇಕಾಗುತ್ತೆ. ಹಾಗಾಗಿ ಹೆಚ್ಚು ಡಾಲರ್ನ ಕೊಡ್ಬೇಕಾದ್ರೆ ನಾವು ಹೆಚ್ಚು ರಫ್ತನ್ನ ಮಾಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ರಫ್ತಿನ ಪ್ರಮಾಣ ಕಡಿಮೆ ಆಗುತ್ತೆ, ಆಮದಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗಾಗಿ ವಿದೇಶಿ ವಿನಿಮಯದ ಕೊರತೆ ಉಂಟಾಗುತ್ತೆ. ಅನಿವಾರ್ಯವಾಗಿ ಸರ್ಕಾರ ವಿದೇಶಿ ವಿನಿಮಯದ ಕೊರತೆಯಿಂದಾಗಿ ಇಡೀ ವಿದೇಶಿ ವ್ಯಾಪಾರದಲ್ಲಿ ಒಂದು ರೀತಿಯ ಬಿಕ್ಕಟ್ಟು ಉಂಟಾಗುತ್ತೆ. ಒಂದ್ ಕಡೆ ಅಧಿಕ ವೆಚ್ಚ, ಇನ್ನೊಂದ್ ಕಡೆ ಹಣದುಬ್ಬರ ಅಂದ್ರೆ ಬೆಲೆ ಏರಿಕೆಯಿಂದಾಗಿ ಇಡೀ ದೇಶದಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗುತ್ತೆ. ಈ ಮುಗ್ಗಟ್ಟಿನಿಂದ ಪಾರಾಗಲು ಸರ್ಕಾರ ವಿಧಿ ಇಲ್ಲದೆ ಅದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಗೆ ಸಾರ್ವಜನಿಕ ಸಾಲಕ್ಕೋಸ್ಕರ ಮೊರೆ ಹೋಗುತ್ತೆ. ಅಂದ್ರೆ ಇಲ್ಲಿ ಒಂದ್ ಕಡೆ ಅತ್ತ ದರಿ ಇತ್ತ ಪುಲಿ ಅನ್ನುವಂತೆ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದ್ ಕಡೆ ಸಮಸ್ಯೆಗಳು ಭೀಕರವಾಗಿವೆ, ಇನ್ನೊಂದ್ ಕಡೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಸಾಲವನ್ನ ಕೇಳಕ್ ಹೋದಾಗ ಆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಂತ IMF ಮತ್ತು IBRD ಅಂದ್ರೆ IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, IBRD ಅಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಥವಾ ವಿಶ್ವ ಬ್ಯಾಂಕ್ ಅಂತ ಕರೀತಾರೆ. ಇವೆರಡೂ ಕೂಡ ಸಾಲ ಕೊಡಲು ಕೆಲವು ಷರತ್ತುಗಳನ್ನ ಹಾಕ್ತವೆ. ಆ ಷರತ್ತುಗಳು ಯಾವುದು ಅಂತಂದ್ರೆ, ಇಡೀ ದೇಶದ ಆರ್ಥಿಕ ನೀತಿಯನ್ನ ಬದಲಾವಣೆ ಮಾಡಬೇಕು, ಹೊಸ ಆರ್ಥಿಕ ನೀತಿಯನ್ನ ಜಾರಿಗೆ ತರಬೇಕು, ಸರ್ಕಾರ ಹಾಕಿರುವ ಎಲ್ಲಾ ನಿರ್ಬಂಧಗಳನ್ನ ರದ್ದು ಮಾಡಬೇಕು, ಇಡೀ ಆರ್ಥಿಕ ನೀತಿಯಲ್ಲಿ ಉದಾರೀಕರಣವನ್ನು ಜಾರಿಗೆ ತರಬೇಕು, ಕೈಗಾರಿಕೆ, ಕೃಷಿ, ವ್ಯಾಪಾರ, ಹೂಡಿಕೆ ಇವೆಲ್ಲವುಗಳಲ್ಲಿ ಸಾಕಷ್ಟು ಉದಾರೀಕರಣಗಳನ್ನ ಜಾರಿಗೆ ತಂದ್ರೆ ಮಾತ್ರ ನಾವು ನಿಮಗೆ ಸಾಲ ಕೊಡ್ತೀವಿ ಅನ್ನುವಂತ ಷರತ್ತನ್ನ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಹಾಕ್ತವೆ. ಅಂದ್ರೆ ಇಲ್ಲಿ IMF ಮತ್ತು IBRD ಅಂದ್ರೆ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದ್ರೆ ಏನು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. IBRD ಅಂದ್ರೇನು, IBRD ಇನ್ನೊಂದು ಹೆಸರೇನು, ವಿಶ್ವ ಬ್ಯಾಂಕ್. ಇವೆರಡೂ ಕೂಡ ಈ ಷರತ್ತನ್ನ ಆಗ್ತವೆ. ಅಂದ್ರೆ ಉದಾರೀಕರಣ ಅಂದ್ರೆ ಹೊಸ ಆರ್ಥಿಕ ನೀತಿಯನ್ನ ಜಾರಿಗೆ ತಂದ್ರೆ ಮಾತ್ರ ನಿಮಗೆ ನಾವು ಸಾಲ ಕೊಡ್ತೀವಿ ಅಂತ ಹೇಳ್ತದೆ. ಸೊ ಇಂಥ ಬಿಕ್ಕಟ್ಟು ಅಂದ್ರೆ ಅತ್ತದಲ್ಲಿ ಇತ್ತ ಪುಲಿ ಅನ್ನುವಾಗೆ ಇಲ್ಲಿ ಸಾಮಾನ್ಯವಾಗಿ ಸರ್ಕಾರ ವಿಧಿ ಇಲ್ಲದೆ ಅದು ಒಂದ್ ಕಡೆ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು, ಇನ್ನೊಂದ್ ಕಡೆ ಸಾಲ ತಂದು ತನ್ನ ಒಂದು ಆರ್ಥಿಕ ನೀತಿಯನ್ನ, ಆರ್ಥಿಕ ವ್ಯವಸ್ಥೆಯನ್ನ ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ಐಡಿಯಾ ಅವತ್ತು ಸರ್ಕಾರಕ್ಕೆ ಬರುತ್ತೆ. ಹಾಗಾಗಿ ಅನಿವಾರ್ಯವಾಗಿ ವಿಧಿ ಇಲ್ಲದೆ ಅವತ್ತು ಅಂದಿನ ಪ್ರಧಾನಿ ಅಂದ್ರೆ PV ನರಸಿಂಹರಾವ್ ಮತ್ತು ಅಂದಿನ ಹಣಕಾಸು ಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್, ಅಂದಿನ ಹಣಕಾಸು ಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ಅಂದಿನ ಪ್ರಧಾನಿ PV ನರಸಿಂಹರಾವ್ ಅವರ ನೇತೃತ್ವದಲ್ಲಿ ಹೊಸ ಆರ್ಥಿಕ ನೀತಿಯನ್ನ 1991 ಜುಲೈ ತಿಂಗಳಲ್ಲಿ ಜಾರಿಗೆ ತರ್ತಾರೆ. ಇಲ್ಲಿ ಮನಮೋಹನ್ ಸಿಂಗ್ ನಂತರ ನಮ್ಮ ದೇಶದಲ್ಲಿ 2 ಅವಧಿಗೆ ಪ್ರಧಾನಿಗಳಾಗಿದ್ರು. ಅವ್ರನ್ನ ಹೆಚ್ಚಾಗಿ ಹಣಕಾಸು ತಜ್ಞ ಅಂತಾನೆ ಕರೀತಾರೆ. ಹಾಗಾಗಿ ಇವರ ನೇತೃತ್ವದಲ್ಲಿ ಹೊಸ ಆರ್ಥಿಕ ನೀತಿಯನ್ನ ಘೋಷಣೆಯನ್ನ ಮಾಡ್ತಾರೆ. ಆದ್ರೆ ಈ ಘೋಷಣೆಯನ್ನ ಮಾಡುವಾಗ IMF ಮತ್ತು IBRDಗಳು 2 ರೀತಿಯ ಒಂದು ಸಲಹೆಗಳನ್ನ ಕೊಡ್ತವೆ. ಅದರಲ್ಲಿ ಈ ಆರ್ಥಿಕ ಸುಧಾರಣೆಗಳಲ್ಲಿ ಸಾಮಾನ್ಯವಾಗಿ ಆರ್ಥಿಕ ಸುಧಾರಣೆಗಳಲ್ಲಿ ಸ್ಥಿರಾತ್ಮಕ ಕ್ರಮಗಳು ಮತ್ತು ರಚನಾತ್ಮಕ ಹೊಂದಾಣಿಕೆ ಕ್ರಮಗಳನ್ನಾಗಿ 2 ಗುಂಪುಗಳನ್ನಾಗಿ ನಾವು ವಿಂಗಡಿಸಬಹುದು ಯಾವುದಲ್ಲಿ ಆರ್ಥಿಕ ಸುಧಾರಣೆಗಳಲ್ಲಿ. ಯಾಕೆಂದ್ರೆ ಈ ಸ್ಥಿರಾತ್ಮಕ ಕ್ರಮಗಳು ಮತ್ತು ರಚನಾತ್ಮಕ ಹೊಂದಾಣಿಕೆ ಕ್ರಮಗಳನ್ನ IMF ಮತ್ತು IBRDಗಳು ನಮಗೆ ಸೂಚಿಸಿವೆ. ಇಲ್ಲಿ ಸ್ಥಿರಾತ್ಮಕ ಕ್ರಮಗಳು ಏನು, ಇವು ಅಲ್ಪಾವಧಿ ಕ್ರಮಗಳು. ಅಲ್ಪಾವಧಿ ಕ್ರಮಗಳು ತಕ್ಷಣದ ಸಮಸ್ಯೆಯಿಂದ ಪಾರಾಗೋದು. ಏನ್ ತಕ್ಷಣದ ಸಮಸ್ಯೆ? ವಿದೇಶಿ ವಿನಿಮಯದ ಕೊರತೆ, ಹಣದುಬ್ಬರದ ಹೆಚ್ಚಳ, ಆ ವಿದೇಶಿ ವಿನಿಮಯದ ಬಿಕ್ಕಟ್ಟಿಂದ ಪಾರಾಗಬೇಕು. ಅಂದ್ರೆ ನಾವು ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಂಡಿರುವ ವಸ್ತುಗಳಿಗೆ ನಾವು ಹಣ ಕೊಡ್ಬೇಕು. ಹಣ ಕೊಡ್ಬೇಕು ಅಂದ್ರೆ ನಮ್ಗೆ ಫಾರಿನ್ ಫಂಡ್ ಬೇಕು, ಫಾರಿನ್ ಎಕ್ಸ್ಚೇಂಜ್ ಬೇಕು. ಅದೆಲ್ಲಿ ಸಿಗುತ್ತೆ? ಅದು ಸಾಲ ಮಾಡಲೇಬೇಕು. ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ಸಾಲ ಮಾಡಿ ನಾವು ಸಾಲ ತೀರಿಸಬೇಕು, ವಿದೇಶಿ ವಿನಿಮಯದ ಕೊರತೆಯನ್ನ, ಬಾಕಿಯನ್ನ ತೀರಿಸಬೇಕು ಮತ್ತು ಆಂತರಿಕವಾಗಿ ವೆಚ್ಚವನ್ನ ಮಾಡಬೇಕು, ಆರ್ಥಿಕ ಬಿಕ್ಕಟ್ಟನ್ನ ನಿವಾರಣೆ ಮಾಡಬೇಕು. ಹಾಗಾಗಿ ವಿಧಿ ಇಲ್ಲದೆ ಸರ್ಕಾರ ಏನ್ ಮಾಡುತ್ತೆ, ಈ ನೀತಿಯನ್ನ ಜಾರಿಗೆ ತರುತ್ತೆ. ಇದರಲ್ಲಿ ಸ್ಥಿರಾತ್ಮಕ ಕ್ರಮಗಳು ಅಂತಂದ್ರೆ ಒಂದು, ಇಲ್ಲಿ ಹಣದುಬ್ಬರವನ್ನ ನಿಯಂತ್ರಣ ಮಾಡುವಂಥದ್ದು. ಅಂದ್ರೆ ಹಣದುಬ್ಬರವನ್ನ ನಿಯಂತ್ರಣ ಮಾಡುವಂತ ಸ್ಥಿರಾತ್ಮಕ ಕ್ರಮಗಳಲ್ಲಿ ಬಹಳ ಮುಖ್ಯವಾಗಿ ಹಣದುಬ್ಬರವನ್ನ ಕಡಿಮೆ ಮಾಡೋದು. ಇನ್ನೊಂದು ವಿದೇಶಿ ವ್ಯಾಪಾರದಲ್ಲಿ ಸಮತೋಲನವನ್ನ ತರುವಂಥದ್ದು. ಅಂದ್ರೆ ವಿದೇಶಿ ವ್ಯಾಪಾರ ಸಮತೋಲನ ಅಂದ್ರೆ ಏನೋ, ಆಮದು ಮತ್ತು ರಫ್ತು ಮೌಲ್ಯದಲ್ಲಿ ಸಮಾನತೆಯನ್ನ ಕಾಪಾಡುವಂಥದ್ದು. ಈಗ ಆಮದು ಜಾಸ್ತಿ ಆಗಿದೆ, ರಫ್ತು ಕಡಿಮೆ ಇದೆ, ಇವೆರಡು ಬ್ಯಾಲೆನ್ಸ್ ಆಗ್ಬೇಕು. ಬ್ಯಾಲೆನ್ಸ್ ಆಗ್ಬೇಕು ಅಂದ್ರೆ ಏನು, ಬಾಕಿ ಇರುವ ಕೊರತೆಯನ್ನ ನೀಗಿಸ್ಕೋಬೇಕು. ಹೇಗೆ ನೀಗಿಸ್ಕೊಳ್ಳೋದು? ಸಾಲ ತಂದು ಅದನ್ನ ನೀಗಿಸ್ಕೋಬೇಕು, ಬ್ಯಾಲೆನ್ಸ್ ಮಾಡ್ಬೇಕು. ಇದು ಮೊದಲ ತುರ್ತು ಕಾರ್ಯಕ್ರಮ ಆಯ್ತಾ. ಇದು ಒಂದು. ಅದಾದ್ಮೇಲೆ ಏರುತ್ತಿರುವ ಸರಕುಗಳ ಬೆಲೆಯನ್ನ ಕಡಿಮೆ ಮಾಡುವಂಥದ್ದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇದೆಯಲ್ಲ ಇದನ್ನ
ಕಡಿಮೆ ಮಾಡಬೇಕು. ಅಂದ್ರೆ ಅವುಗಳ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡುವಂಥದ್ದು, ಪ್ರೋತ್ಸಾಹ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯ ಒಂದು ಕ್ರಮಗಳ ಮೂಲಕ ಬೆಲೆಗಳನ್ನ ಕಡಿಮೆ ಮಾಡುವುದರ ಮೂಲಕ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಸಮತೋಲನವನ್ನ ಕಾಪಾಡಿಕೊಳ್ಳೋದು ಅತ್ಯಂತ ಜರೂರಾಗಿತ್ತು. ಹಾಗಾಗಿ ನಾವು ಈ ಎರಡು ಕಾರ್ಯಕ್ರಮಗಳನ್ನ ನಾವು ಅತ್ಯಂತ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಒಂದು ಸ್ಥಿರಾತ್ಮಕ ಕಾರ್ಯಕ್ರಮಗಳು, ಇನ್ನೊಂದು ರಚನಾತ್ಮಕ ಹೊಂದಾಣಿಕೆಯ ಕಾರ್ಯಕ್ರಮಗಳು. ಸ್ಥಿರಾತ್ಮಕ ಕ್ರಮಗಳು ಕೇವಲ ಅಲ್ಪಾವಧಿಗೆ ಸೀಮಿತವಾಗಿದೆ. ರಚನಾತ್ಮಕ ಹೊಂದಾಣಿಕೆಯ ಕ್ರಮಗಳು ದೀರ್ಘಾವಧಿ ಅಥವಾ ಶಾಶ್ವತವಾದ ಕಾರ್ಯಕ್ರಮಗಳು. ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ರಚನಾತ್ಮಕ ಬದಲಾವಣೆ ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ವಿನಿಮಯ, ಶಿಕ್ಷಣ, ಆರೋಗ್ಯ, ಸಂಶೋಧನೆ, ಮೂಲಭೂತ ರಚನಾ ಸೌಕರ್ಯಗಳು, ಈ ಎಲ್ಲ ಕ್ಷೇತ್ರಗಳಲ್ಲಿ ದೀರ್ಘಾವಧಿಯ ಶಾಶ್ವತವಾದ ಬದಲಾವಣೆಗಳನ್ನ ತರುವಂತ ಕ್ರಮಗಳು ನಾವು ರಚನಾತ್ಮಕ ಹೊಂದಾಣಿಕೆ ಕ್ರಮಗಳು ಅಂತ ಕರಿತೀವಿ. ಈ ರಚನಾತ್ಮಕ ಹೊಂದಾಣಿಕೆ ಕ್ರಮಗಳ ಅಡಿಯಲ್ಲಿ ನಾವು ಮೂರು ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅನ್ನೋದು ಎದ್ದು ಮೂರು ಪ್ರಮುಖವಾದ ಅಂಶಗಳು ಅನ್ನುವಂಥದ್ದು. ಯಾಕಂದ್ರೆ ಇಡೀ ಆರ್ಥಿಕ ವ್ಯವಸ್ಥೆ ಅಂದ್ರೆ ಅದರ ಅರ್ಥ ಪ್ರಾಥಮಿಕ, ದ್ವಿತೀಯ, ತೃತೀಯ ಮೂರು ವಲಯಗಳನ್ನ ಒಳಗೊಂಡಿರುತ್ತೆ. ಪ್ರಾಥಮಿಕ ವಲಯಗಳಲ್ಲಿ ಕೃಷಿ ಬರ್ತದೆ. ಕೃಷಿ, ಹೈನುಗಾರಿಕೆ, ಹೈನುಗಾರಿಕೆ, ಗಣಿಗಾರಿಕೆ ಇವೆಲ್ಲವೂ ಬರ್ತವೆ. ಎರಡನೇ ವಲಯದಲ್ಲಿ, ದ್ವಿತೀಯ ವಲಯದಲ್ಲಿ ಕೈಗಾರಿಕೆಗಳು ಬರ್ತವೆ. ತೃತೀಯ ವಲಯದಲ್ಲಿ ಸೇವಾ ವಲಯ ಬರುತ್ತೆ. ಈ ಮೂರು ವಲಯಗಳ ಪ್ರಗತಿಯನ್ನ ಸಾಧಿಸಬೇಕು. ಈ ಮೂರು ವಲಯ ಅಂತಂದ್ರೆ ಈಗಿರುವ ನೀತಿಯನ್ನ ಬದಲಾಯಿಸಿ ಹೊಸ ಬದಲಾವಣೆಗಳ ಮೂಲಕ, ಹೊಸ ನೀತಿಗಳ ಮೂಲಕ ಅದನ್ನ ಜಾರು ತಂದ್ರೆ ಬಹುಶಃ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಚಲನಶೀಲತೆ ಅಥವಾ ಕ್ರಿಯಾಶೀಲತೆ ಉಂಟಾಗುತ್ತೆ ಅನ್ನುವಂಥದ್ದು. ಅಂದ್ರೆ ಜಡ್ಡುಗಟ್ಟಿದ ಅರ್ಥವ್ಯವಸ್ಥೆಯಲ್ಲಿ ಒಂದು ಚಲನಶೀಲತೆಯನ್ನ ತಂದುಕೊಡ್ಬೇಕಾದ್ರೆ ಇವು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತವೆ ಅನ್ನುವಂಥದ್ದು. ಸೊ ಇಲ್ಲಿ ರಚನಾತ್ಮಕ ಹೊಂದಾಣಿಕೆ ಕ್ರಮದಲ್ಲಿ ಬಹಳ ಮುಖ್ಯ ಮೂರು: ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅನ್ನೋದು. ಉದಾರೀಕರಣ ಅಂದ್ರೆ ಏನು? ಇದು ಅತ್ಯಂತ ಪ್ರಮುಖವಾದ ಅಂಶ. ಈಗ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ನಿರ್ಬಂಧಗಳನ್ನ ತೆಗೆದು ಹಾಕುವಂಥದ್ದು. ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಚಟುವಟಿಕೆಗಳ ಮೇಲಿನ ನಿರ್ಬಂಧಗಳನ್ನ ರದ್ದು ಮಾಡುವುದಕ್ಕೆ ಉದಾರೀಕರಣ ಎಂದು ಕರೆಯುತ್ತಾರೆ. ಅಂದ್ರೆ ಈಗ ಯಾವ್ಯಾವ ನಿರ್ಬಂಧಗಳಿಂದ ಇಡೀ ಆರ್ಥಿಕ ವ್ಯವಸ್ಥೆ ಕಂಗೆಟ್ಟಿತ್ತು, ಆ ನಿರ್ಬಂಧಗಳನ್ನ ತೆಗೆದಾಕಿದ್ರೆ ಮಾತ್ರ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಕ್ರಿಯಾಶೀಲತೆ ಬರುತ್ತೆ. ಆ ಕಾರಣಕ್ಕೋಸ್ಕರ ಉದಾರೀಕರಣವನ್ನ ಜಾರಿಗೆ ತರಬೇಕು ಅನ್ನೋದು ಇಲ್ಲಿ ಬರುತ್ತೆ. ಹಾಗೆ ಉದಾರೀಕರಣ ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿದ್ದಂತ ಎಲ್ಲ ನಿರ್ಬಂಧಗಳನ್ನ ತೆಗೆದು ಹಾಕುವುದಕ್ಕೆ ಉದಾರೀಕರಣ ಅಂತ ಕರೀತಾರೆ. ಸೊ ಇಂಥ ಉದಾರೀಕರಣ ಅಂತದ್ದು ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ವಾಯತ್ತತೆಯನ್ನ, ಸ್ವಾತಂತ್ರ್ಯವನ್ನ ಇಡೀ ಆರ್ಥಿಕ ಚಟುವಟಿಕೆಗಳಿಗೆ ಇದು ತಂದುಕೊಡುತ್ತೆ. ಆ ಕಾರಣಕ್ಕೆ ಇದೊಂದು ಆಪ್ಯಾಯಮಾನವಾದ ಒಂದು ಸಂಗತಿ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ಸೊ ಇಂಥ ಬಹಳ ಮುಖ್ಯವಾದ ಕ್ಷೇತ್ರ ಅಂದ್ರೆ ಒಂದು ಕೈಗಾರಿಕಾ ವಲಯ ಸುಧಾರಣೆ, ಇನ್ನೊಂದು ಹಣಕಾಸು ವಲಯ ಸುಧಾರಣೆ, ಮೂರನೇದು ತೆರಿಗೆ ನೀತಿಯ ಸುಧಾರಣೆ, ನಾಲ್ಕನೇದು ವಿದೇಶಿ ವಿನಿಮಯ ಸುಧಾರಣೆ, ಐದನೇದು ವ್ಯಾಪಾರ ಮತ್ತು ಹೂಡಿಕೆಯ ನೀತಿಯ ಸುಧಾರಣೆ. ಈ 5 ಕ್ಷೇತ್ರಗಳಲ್ಲಿ ಉದಾರೀಕರಣವನ್ನ ಜಾರಿಗೆ ತರುವುದರ ಮೂಲಕ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನ ಇಡೀ ವ್ಯವಸ್ಥೆ ಬಯಸುತ್ತೆ ಅನ್ನುವಂಥದ್ದು. ಇಲ್ಲಿ ಕೈಗಾರಿಕಾ ವಲಯದ ಸುಧಾರಣೆ ಅಂದ್ರೆ ಏನು? ಈಗಾಗಲೇ ನೀವು ಗಮನಿಸಿದಾಗೆ ನಮ್ಮ ದೇಶದ ಕೈಗಾರಿಕಾ ವ್ಯವಸ್ಥೆ ಸಂರಕ್ಷಿತ ಆರ್ಥಿಕ ನೀತಿಯನ್ನ ಒಳಗೊಂಡಿತ್ತು. ಅಂದ್ರೆ ಭಾರತದ ಕೈಗಾರಿಕಾ ವ್ಯವಸ್ಥೆಯನ್ನ ವಿದೇಶಿ ಪೈಪೋಟಿಗಳಿಂದ ರಕ್ಷಣೆ ಮಾಡಲು ಆಮದು ಸುಂಕಗಳು, ಪರಿಮಾಣಾತ್ಮಕ ನಿರ್ಬಂಧಗಳು ಮತ್ತು ವಿವಿಧವಾದ ಒಂದು ತಂತ್ರಗಳಿಂದ ಸಂಪೂರ್ಣವಾದ ಒಂದು ಹಿಡಿತವನ್ನ ಇಟ್ಕೊಂಡಿತ್ತು. ಹಾಗಾಗಿ ಈ ನಿರ್ದಿಷ್ಟವಾದ ನಿರ್ಬಂಧಗಳನ್ನ ಸಡಿಲಿಕೆ ಮಾಡಿ ಕೈಗಾರಿಕೆಗಳಿಗೆ ಮುಕ್ತ ಅವಕಾಶ ಕೊಡುವುದರ ಮೂಲಕ ಇಡೀ ಕೈಗಾರಿಕೆ ವ್ಯವಸ್ಥೆಯ ರಚನೆಯಲ್ಲಿ ಬದಲಾವಣೆಯನ್ನು ತರುವುದು ಇದರ ಒಂದು ತುರ್ತು ಅಗತ್ಯವಾಗಿತ್ತು. ಹಾಗಾಗಿ ಇಲ್ಲಿ ಕೈಗಾರಿಕಾ ವಲಯ ಅಂದ್ರೆ ಏನು? ಸಾರ್ವಜನಿಕ ಉದ್ಯಮಗಳು ಅಂದ್ರೆ ಸರ್ಕಾರವೇ ಎಲ್ಲಾ ಉದ್ಯಮಗಳನ್ನ ನಡೆಸ್ತಾ ಇತ್ತು. ಸರ್ಕಾರದ ಲೈಸೆನ್ಸಿಂಗ್ ಪಾಲಿಸಿ ಇತ್ತು. ಸರ್ಕಾರವು ಕೆಲವು ಸರಕುಗಳ ಬೆಲೆಯನ್ನು ಸರ್ಕಾರವೇ ನಿಗದಿ ಮಾಡ್ತಾ ಇತ್ತು. ಸಣ್ಣ ಕೈಗಾರಿಕೆಗಳಿಗೆ ಮೀಸಲಾತಿಯನ್ನು ಕೊಟ್ಟಿತ್ತು. ಸರ್ಕಾರ ಉದ್ಯಮಗಳಿಗೆ ಉತ್ಪಾದನೆ ನಿರ್ಧಾರವನ್ನ ಮಾಡಿತ್ತು. ಹಾಗಾಗಿ 1991ರ ಅವಧಿಯಲ್ಲಿ ಕೈಗಾರಿಕೆ ನೀತಿಯಲ್ಲಿ ಕೆಲವು ಸುಧಾರಣೆಗಳನ್ನ ಮಾಡ್ತಾರೆ. ಅಲ್ಲಿ ಬಹಳ ಮುಖ್ಯವಾಗಿ ಸಾರ್ವಜನಿಕ ಉದ್ಯಮಗಳು ಅಂದ್ರೆ ಸರ್ಕಾರದ ಅಧೀನದಲ್ಲಿದ್ದಂತ ಕೆಲವು ಉದ್ಯಮಗಳನ್ನ ಖಾಸಗಿ ವಲಯಕ್ಕೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರದ ಅಧೀನದಲ್ಲಿ ರಕ್ಷಣಾ ಕೈಗಾರಿಕೆ, ಅಣುಶಕ್ತಿ ಮತ್ತು ರೈಲ್ವೆ 3 ಕೈಗಾರಿಕೆಗಳನ್ನ ಬಿಟ್ಟರೆ ಉಳಿದ ಎಲ್ಲಾ ಕಾರ್ಖಾನೆಗಳನ್ನ ಸಂಪೂರ್ಣವಾಗಿ ಖಾಸಗಿಯವರಿಗೆ ಬಿಡ್ತಾರೆ. ಅಂದ್ರೆ ಖಾಸಗೀಕರಣಕ್ಕೆ ಉತ್ತೇಜನ ಕೊಡುವಂಥದ್ದು ಬಹುಮುಖ್ಯವಾದ ಅಂಶ. ಅಂದ್ರೆ ಖಾಸಗಿ ವಲಯದ ಉದ್ಯಮಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಈ ಕೈಗಾರಿಕಾ ನೀತಿಯಲ್ಲಿ ಕೊಡ್ತಾರೆ ಅನ್ನುವುದು ಒಂದು. ಎರಡನೇ ಪಾಯಿಂಟ್, ಅಪಾಯಕಾರಿ ರಾಸಾಯನಿಕಗಳು, ಮದ್ಯ, ಸಿಗರೇಟು,
ಡ್ರಗ್ಸ್, ಬಾಹ್ಯಾಕಾಶ, ವಿದ್ಯುನ್ಮಾನ ಮುಂತಾದ ಅತ್ಯಂತ ಮಹತ್ವದ ಮತ್ತು ಪರಿಸರ ಸೂಕ್ಷ್ಮ ಇರ್ತಕ್ಕಂಥ ಕೈಗಾರಿಕೆಗಳನ್ನ ಬಿಟ್ಟು ಉಳಿದ ಕಾರ್ಖಾನೆಗಳಿಗೆ ಅನುಮತಿಯನ್ನು ರದ್ದು ಮಾಡ್ತಾರೆ. ಅಂದ್ರೆ ಲೈಸೆನ್ಸ್ ನ ಅಗತ್ಯ ಇಲ್ಲ. ಇಷ್ಟು ಕೈಗಾರಿಕೆಗಳನ್ನ ಬಿಟ್ಟು ಉಳಿದ ಕೈಗಾರಿಕೆಗಳಿಗೆ ಯಾವುದೇ ಲೈಸೆನ್ಸ್ ಇಲ್ಲದೆ, ಯಾವುದೇ ಅನುಮತಿ ಇಲ್ಲದೆ ಯಾರೇ ಬೇಕಾದ್ರೂ ಕೂಡ ಉದ್ಯಮಗಳನ್ನ ಅಥವಾ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಬಹುದು ಅನ್ನುವಂತ ಅವಕಾಶವನ್ನ ಇಲ್ಲಿ ಮಾಡ್ಕೊಡ್ತಾರೆ ಅನ್ನುವಂಥದ್ದು. ಮೂರನೇದು, ಸಣ್ಣ ಕೈಗಾರಿಕೆಗಳು ಉತ್ಪಾದನೆ ಮಾಡ್ತಿದ್ದ ವಸ್ತುಗಳ ಮೀಸಲಾತಿಯನ್ನು ರದ್ದು ಮಾಡ್ತಾರೆ. ಹಿಂದೆ ಏನಿತ್ತು, ಸಣ್ಣ ಕೈಗಾರಿಕೆಗಳು ಉತ್ಪಾದನೆ ಮಾಡುವ ವಸ್ತುಗಳನ್ನ ದೊಡ್ಡ ಕೈಗಾರಿಕೆಗಳು ಉತ್ಪಾದನೆ ಮಾಡಂಗಿರ್ಲಿಲ್ಲ. ಹಾಗಾಗಿ ಅದು ಒಂದು ರೀತಿಯಲ್ಲಿ ಏಕಸ್ವಾಮ್ಯಕ್ಕೆ ಕಾರಣ ಆಗಿತ್ತು. ವಸ್ತುಗಳ ಉತ್ಪಾದನೆ ಹೆಚ್ಚು ಮಾಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಈ ಒಂದು ಮೀಸಲಾತಿಯನ್ನು ರದ್ದು ಮಾಡಿ ಯಾರು ಬೇಕಾದ್ರೂ ಕೂಡ ಯಾವ ವಸ್ತುವನ್ನ ಉತ್ಪಾದನೆ ಮಾಡಬಹುದು ಅನ್ನೋದನ್ನ ನಿರ್ಧಾರವನ್ನ ತಗೊಳ್ತಾರೆ. ನಾಲ್ಕನೇದು, ಕೆಲವು ಕೈಗಾರಿಕಾ ಸರಕುಗಳ ಬೆಲೆ ನಿರ್ಧಾರದಲ್ಲಿ ಸರ್ಕಾರದ ನಿಯಂತ್ರಣ ಇತ್ತು. ಕೆಲವು ಕೈಗಾರಿಕಾ ಸರಕುಗಳ ಬೆಲೆ ನಿರ್ಧಾರದಲ್ಲಿ ಸರ್ಕಾರದ ನಿಯಂತ್ರಣ ಇತ್ತು. ಇದನ್ನ ರದ್ದು ಮಾಡುತ್ತೆ. ಅಂದ್ರೆ ಕೈಗಾರಿಕಾ ಸರಕುಗಳ ಬೆಲೆ ನಿರ್ಧಾರವನ್ನ ಮಾರುಕಟ್ಟೆಗೆ ಬಿಡ್ತಾರೆ. ಅಂದ್ರೆ ಮಾರುಕಟ್ಟೆಯೇ ಇಲ್ಲಿ ಸರಕು ಸೇವೆಗಳ ಬೆಲೆಯನ್ನ ನಿಗದಿ ಮಾಡಬೇಕು ಅನ್ನೋದನ್ನ ಇಲ್ಲಿ ಕೊಡ್ತಾರೆ ಅನ್ನುವಂಥದ್ದು. ಐದನೇದು, MRTP ಕಾಯ್ದೆಯ ರದ್ದತಿ. 1969ರ MRTP ಆಕ್ಟ್ ಖಾಸಗಿ ವಲಯಕ್ಕೆ ನಿರ್ಬಂಧವನ್ನು ಹಾಕಿತ್ತು. ಹಂಗಂದ್ರೆ ಏನು? MRTP ಆಕ್ಟ್ ಏನು? ಮೊನೋಪೊಲಿಸ್ಟಿಕ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್. ಮೊನೋಪೊಲಿಸ್ಟಿಕ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ ಅಂತ. ಅಂದ್ರೆ ಏಕಸ್ವಾಮ್ಯ ಮತ್ತು ವ್ಯಾಪಾರದ ಪ್ರತಿಬಂಧಕ ಕಾಯ್ದೆ ಅನ್ನುವಂಥದ್ದು ನಾವಿಲ್ಲಿ MRTP ಅಂತ ಕರಿತೀವಿ. ಸೊ MRTP ಆಕ್ಟ್ ಅಂತಂದ್ರೆ ಇದು 1969ರಲ್ಲಿ ಜಾರಿಗೆ ಬಂದಿತ್ತು. ಇದರ ಪ್ರಕಾರ 100 ಕೋಟಿಗೂ ಅಧಿಕ ಆಸ್ತಿಪಾಸ್ತಿ ಮೌಲ್ಯ ಹೊಂದಿರುವ ಯಾವುದೇ ಉದ್ಯಮ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡುವಂತಿಲ್ಲ. 100 ಕೋಟಿಯ ಆಸ್ತಿ ಮೌಲ್ಯ ಇರುವ ಯಾವುದೇ ಉದ್ಯಮ ಹೊಸದಾಗಿ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಂಗಿಲ್ಲ. ಇದು ಒಂದು ರೀತಿಯಲ್ಲಿ ಉದ್ಯಮಗಳ ಬೆಳವಣಿಗೆ ಪ್ರಬಲ ಅಡ್ಡಿಯಾಗಿತ್ತು. ಇದನ್ನ ತೆಗೆದಾಕ್ತಾರೆ. ಅಂದ್ರೆ MRTP ಕಾಯ್ದೆಯನ್ನ ರದ್ದು ಮಾಡ್ತಾರೆ. ನೆಕ್ಸ್ಟ್ 6ನೇದು, ವಿದೇಶಿ ತಂತ್ರಜ್ಞಾನಕ್ಕೆ ಮುಕ್ತ ಅನುಮತಿಯನ್ನ ಕೊಡಲಾಗುತ್ತೆ. ವಿದೇಶಿ ತಂತ್ರಜ್ಞಾನದ ಆಮದಿಗೆ ಮುಕ್ತ ಅನುಮತಿಯನ್ನ ಕೊಡ್ತಾರೆ ಅನ್ನುವಂಥದ್ದು. 7ನೇದು, ವಿದೇಶಿ ಬಂಡವಾಳದ ಅನುಮತಿ. ಅಂದ್ರೆ ವಿದೇಶಿ ಬಂಡವಾಳದ ಆಗಮನಕ್ಕೆ ಮುಕ್ತ ಅನುಮತಿಯನ್ನ ಕೊಡ್ತಾರೆ. ಅಂದ್ರೆ ಎಷ್ಟು? 51%ರವರೆಗಿನ ವಿದೇಶಿ ಬಂಡವಾಳವನ್ನ ಕೈಗಾರಿಕೆಗಳಲ್ಲಿ ತೊಡಗಿಸಬಹುದು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ಕಂಡುಬರುತ್ತೆ. ಇದಿಷ್ಟು ಹಣಕಾಸು ವಲಯದ ಸುಧಾರಣೆಗಳು ಅನ್ನುವಂಥದ್ದು. ನೋಡಿ, ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ರಚನೆ, ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ಚಲನೆ, ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ಆರೋಗ್ಯ ನಿಂತಿರುವುದೇ ಹಣಕಾಸು ಚಟುವಟಿಕೆಗಳನ್ನ ಅಥವಾ ಹಣಕಾಸು ಸಂಪನ್ಮೂಲಗಳನ್ನ ಅದು ಅವಲಂಬಿಸಿರುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಹಣಕಾಸು ಸಂಪನ್ಮೂಲಗಳು ಎಲ್ಲಿ ರಚನಾತ್ಮಕವೋ, ಎಲ್ಲಿ ಕ್ರಿಯಾಶೀಲವಾಗಿರ್ತವೋ ಆಗ ಸಹಜವಾಗಿ ಆರ್ಥಿಕ ಪ್ರಗತಿ ವೇಗವಾಗಿ ಸಾಗುತ್ತೆ. ಹಾಗಾಗಿ ಇಲ್ಲಿ ಹಣಕಾಸು ವಲಯದಲ್ಲಿ ಕೂಡ ಸುಧಾರಣೆಯನ್ನ ಮಾಡಬೇಕಾಗಿರೋದು ಅತ್ಯಂತ ಜರೂರಾಗಿತ್ತು. ಅದು ಇಲ್ಲಿ ಭಾರತದ ಹಣಕಾಸು ವ್ಯವಸ್ಥೆ ಸಂಪೂರ್ಣವಾಗಿ RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ನ ನಿಯಂತ್ರಣದಲ್ಲಿ ಇತ್ತು. ಭಾರತದ ಹಣಕಾಸು ವಲಯ ಯಾರ ನಿಯಂತ್ರಣದಲ್ಲಿ ಇತ್ತು? RBI ನ ನಿಯಂತ್ರಣದಲ್ಲಿ ಇತ್ತು ಅನ್ನುವಂಥದ್ದು. RBI ನ ನಿಯಂತ್ರಣದಲ್ಲಿ ಇತ್ತು ಅನ್ನುವಂಥದ್ದು. ಇಲ್ಲಿ ಈ ಹಣಕಾಸು ವಲಯ ಯಾವ್ಯಾವ ಸಂಸ್ಥೆಗಳನ್ನ ಒಳಗೊಂಡಿದೆ ಹಾಗಾದ್ರೆ? ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು, ಹೂಡಿಕೆ ಬ್ಯಾಂಕ್ಗಳು, ಷೇರು ಮಾರುಕಟ್ಟೆ, ವಿದೇಶಿ ವಿನಿಮಯ ಮಾರುಕಟ್ಟೆಗಳನ್ನ ಈ ಹಣಕಾಸು ವಲಯ ಒಳಗೊಂಡಿದೆ. ಹಣಕಾಸು ವಲಯ ಏನನ್ನು ಒಳಗೊಂಡಿದೆ? ಒಂದು ವಾಣಿಜ್ಯ ಬ್ಯಾಂಕ್ಗಳು, ಹೂಡಿಕೆ ಬ್ಯಾಂಕ್ಗಳು, ಷೇರು ಮಾರುಕಟ್ಟೆ ಮತ್ತು ವಿದೇಶಿ ವಿನಿಮಯ ಮಾರುಕಟ್ಟೆಗಳನ್ನ ಈ ಹಣಕಾಸು ವಲಯ ಒಳಗೊಂಡಿದೆ. ಇಂತಹ ಹಣಕಾಸು ವಲಯ ಮೇಲೆ RBI ತನ್ನ ಒಂದು ನಿಯಂತ್ರಣವನ್ನ ಹೇರಿತ್ತು. ಯಾವ ರೀತಿ ನಿಯಂತ್ರಣ ಇರಿತ್ತು? ಸ್ವತಂತ್ರವಾಗಿ ವಾಣಿಜ್ಯ ಬ್ಯಾಂಕ್ಗಳ ಸ್ಥಾಪನೆ ಆಗಲಿ, ವಾಣಿಜ್ಯ ಬ್ಯಾಂಕ್ಗಳು ಇಟ್ಟುಕೊಳ್ಳಬಹುದಾದ ಹಣದ ಪ್ರಮಾಣ, ಸಾಲ ನೀಡಿಕೆ ಪ್ರಮಾಣ, ಸಾಲ ನೀಡಿಕೆಯ ಕ್ಷೇತ್ರಗಳು, ಬಡ್ಡಿಯ ದರ ನಿರ್ಧಾರ, ಬ್ಯಾಂಕ್ಗಳ ಶಾಖೆಯ ಸ್ಥಾಪನೆ, ಶಾಖೆಗಳ ವಿಸ್ತರಣೆ ಮತ್ತು ಹಲವಾರು ಆಡಳಿತಾತ್ಮಕ ವಿಚಾರಗಳಲ್ಲಿ ಕೇಂದ್ರ ಬ್ಯಾಂಕ್ RBI ನ ಒಂದು ಅನುಮತಿ ಬೇಕೇ ಬೇಕಾಗಿತ್ತು. ಅಂದ್ರೆ RBI ನ ಅನುಮತಿ ಇಲ್ಲದೆ ವಾಣಿಜ್ಯ ಬ್ಯಾಂಕ್ಗಳಾಗಲಿ ಅಥವಾ ಇನ್ಯಾವುದೇ ಹಣಕಾಸು ಸ್ವತಂತ್ರವಾಗಿ ಕಾರ್ಯ ನಿರ್ವಹಿಸಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಹಣಕಾಸು ಸಂಸ್ಥೆಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸದೆ ಇಲ್ಲಿ ಅವು ಆರ್ಥಿಕ ಅಭಿವೃದ್ಧಿಗೆ ಅನೇಕ ರೀತಿಯಲ್ಲಿ ಅಡಚಣೆ ಉಂಟಾಗ್ತದೆ. ಅದಕ್ಕೋಸ್ಕರ ಸರ್ಕಾರವು
ಹಣಕಾಸು ಕ್ಷೇತ್ರದಲ್ಲಿ ಕೆಲವು ಸುಧಾರಣೆಗಳನ್ನ ಮಾಡುತ್ತೆ. ಇಲ್ಲಿ RBI ಅಥವಾ ಕೇಂದ್ರ ಬ್ಯಾಂಕು ಅಥವಾ RBI ಅಂದ್ರೇನು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಹಣಕಾಸು ವಲಯಕ್ಕೆ ಅಥವಾ ಬ್ಯಾಂಕ್ಗಳಿಗೆ ಸಹಾಯಕವಾಗಿ ಕೆಲಸ ಮಾಡಬೇಕೇ ಹೊರತು ಇದು ನಿಯಂತ್ರಕನಾಗಿ ಕೆಲಸ ಮಾಡಬಾರ್ದು. ಇಟ್ ವರ್ಕಿಂಗ್ ಆಸ್ ಅನ್ ಫೆಸಿಲಿಟೇಟರ್, ಅಂದ್ರೆ ಇದು ಫೆಸಿಲಿಟೇಟರ್ ಅಂದ್ರೆ ಸಹಾಯಕವಾಗಿ ಕೆಲಸ ಮಾಡ್ಬೇಕೆ ಹೊರತು ಇದು ನಿಯಂತ್ರಣ ಕೆಲಸ ಮಾಡಬಹುದು ಅಂತ ಅದನ್ನ ಮಾರ್ಪಾಡು ಮಾಡ್ತಾರೆ. ಹಾಗೆ ಮಾಡುವುದರ ಮೂಲಕ ಕೆಲವು ಷರತ್ತುಗಳನ್ನ ಪೂರೈಸತಕ್ಕಂಥ ವಾಣಿಜ್ಯ ಬ್ಯಾಂಕ್ಗಳು ಸ್ವತಃ ಬ್ಯಾಂಕ್ಗಳನ್ನ ವಿಸ್ತರಿಸುವುದು, ಶಾಖೆಗಳನ್ನ ವಿಸ್ತರಿಸುವುದು, ಸ್ವತಂತ್ರವಾಗಿ ಬಡ್ಡಿ ದರವನ್ನ ನಿಗದಿ ಮಾಡ್ಕೊಳ್ಳುವಂಥದ್ದು, ಸ್ವತಂತ್ರವಾಗಿ ಸಾಲವನ್ನ ವಿಸ್ತರಿಸುವಂಥದ್ದು, ಸಾಲ ನೀಡಿಕೆ ಪ್ರಮಾಣಗಳನ್ನ ವಿಸ್ತರಿಸುವಂಥದ್ದು, ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಾಲವನ್ನ ಕೊಡುವಂಥದ್ದು, ಅವು ಸ್ವತಂತ್ರವಾಗಿ ತಮ್ಮ ಬ್ಯಾಂಕ್ಗಳ ಪ್ರಗತಿಗೆ ಅಗತ್ಯವಿರಬಹುದಾದ ಎಲ್ಲಾ ರೀತಿಯ ಕ್ರಮಗಳನ್ನು ಕೂಡ ಕೈಗೊಳ್ಳುವ ಸ್ವಾಯತ್ತತೆಯನ್ನ ಈ ಹಣಕಾಸು ವಲಯದಲ್ಲಿ ಸುಧಾರಣೆಗಳಲ್ಲಿ ಅದನ್ನ ತರ್ತಾರೆ ಅನ್ನೋದು ಪ್ರಮುಖವಾದ ಒಂದು ಅಂಶ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು ಮಾತಾಡೋದು. ಆಗ ಜೊತೆಗೆ ಖಾಸಗಿ ಬ್ಯಾಂಕ್ಗಳ ಸ್ಥಾಪನೆ, ವಿದೇಶಿ ಬ್ಯಾಂಕ್ಗಳ ಸ್ಥಾಪನೆ, ಜೊತೆಗೆ ವಿಶೇಷವಾಗಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂದ್ರೆ ವರ್ತಕರ ಬ್ಯಾಂಕು, ಪಿಂಚಣಿ ನಿಧಿ, ಪರಸ್ಪರ ಮ್ಯೂಚುವಲ್ ಫಂಡ್ಸು, ಪರಸ್ಪರ ನಿಧಿಗಳು, ಇವುಗಳು ಕೂಡ ದೇಶೀಯ ಹಣಕಾಸು ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಪಾಲ್ಗೊಳ್ಳಲು ಅವಕಾಶವನ್ನ ಮಾಡ್ತಾರೆ. ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಹಣಕಾಸು ಸಂಸ್ಥೆಗಳು ಅಥವಾ ವಾಣಿಜ್ಯ ಬ್ಯಾಂಕ್ಗಳು ಬೇರೆ ದೇಶದಲ್ಲಿ ಕೂಡ ಸಂಪನ್ಮೂಲಗಳನ್ನ ಸೃಷ್ಟಿ ಮಾಡಿಕೊಳ್ಳಲು ಅವಕಾಶವನ್ನ ಕೊಡುತ್ತೆ. ಆದರೆ ಈ ಹಣಕಾಸು ಸಂಪನ್ಮೂಲಗಳನ್ನ ಸೃಷ್ಟಿ ಮಾಡಿಕೊಳ್ಳುವಾಗ ಖಾತೆದಾರರ ಅನುಕೂಲ ಮತ್ತು ದೇಶದ ಬದ್ಧತೆಯನ್ನ ಆಧಾರವಾಗಿ ಇಟ್ಕೊಂಡು ಅವುಗಳಿಗೆ ನಿಯಂತ್ರಣವನ್ನ ಇಟ್ಕೊಳುತ್ತೆ. ಅಂದ್ರೆ ಆಡಳಿತಾತ್ಮಕ ದೃಷ್ಟಿಯಿಂದ ಕೆಲವು ನಿಯಂತ್ರಣ ಇದ್ರೂ ಕೂಡ ವಾಣಿಜ್ಯ ಬ್ಯಾಂಕ್ಗಳು ಬೇರೆ ದೇಶಗಳಲ್ಲಿ ಸಂಪನ್ಮೂಲಗಳನ್ನ ಸೃಷ್ಟಿ ಮಾಡ್ಕೋಬಹುದು ಅನ್ನೋ ಅವಕಾಶವನ್ನು ಕೂಡ ಕೊಡ್ತಾರೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಹಣಕಾಸು ವಲಯದಲ್ಲಿ ಇಷ್ಟೆಲ್ಲ ಬದಲಾವಣೆಗಳನ್ನ ನಾವು ಗಮನಿಸಬಹುದು ಅನ್ನುವಂಥದ್ದು. ಅಂದ್ರೆ ಖಾಸಗಿ ಬ್ಯಾಂಕ್ಗಳ ಸ್ಥಾಪನೆ, ವಿದೇಶಿ ಬ್ಯಾಂಕ್ಗಳ ಸ್ಥಾಪನೆ, ಸ್ವತಂತ್ರವಾಗಿ ಬ್ಯಾಂಕ್ಗಳು ಶಾಖೆಗಳ ವಿಸ್ತರಣೆ, ಬಡ್ಡಿ ದರ ನಿರ್ಧಾರ, ಸಾಲದ ಪ್ರಮಾಣ ನಿರ್ಧಾರ, ಸಾಲದ ನೀಡಿಕೆಯ ವಿಸ್ತರಣೆ ಮತ್ತು ಅವು ಎಷ್ಟು ಹಣವನ್ನ ಬ್ಯಾಂಕಲ್ಲಿ ಇಟ್ಕೋಬೇಕು ಅನ್ನೋದ್ರ ನಿರ್ಧಾರ, ಇವೆಲ್ಲವನ್ನೂ ಕೂಡ ಹಣಕಾಸು ವಲಯದ ಸುಧಾರಣೆಗಳು ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ತೆರಿಗೆ ನೀತಿಯ ಸುಧಾರಣೆ. ನೋಡಿ, ಇಲ್ಲಿ ತೆರಿಗೆ ನೀತಿ ಅನ್ನೋದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು, ಹಣಕಾಸು ಕೇಂದ್ರ ಬ್ಯಾಂಕ್ಗೆ ಸಂಬಂಧಪಟ್ಟದ್ದು. ಹಣಕಾಸು ನೀತಿ ಕೇಂದ್ರ ಬ್ಯಾಂಕ್ ಅಥವಾ RBIಗೆ ಸಂಬಂಧಪಟ್ಟಿರುತ್ತೆ. ಆದರೆ ತೆರಿಗೆ ನೀತಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ನೀತಿಯಾಗಿರುತ್ತೆ. ಸರ್ಕಾರಕ್ಕೆ ಜವಾಬ್ದಾರಿ ಹೆಚ್ಚು, ಯಾಕಂದ್ರೆ ಸಮಾಜದ ಗರಿಷ್ಠ ಕಲ್ಯಾಣ ಸರ್ಕಾರದ್ದು. ಹಾಗಾಗಿ ಇಡೀ ಸಮಾಜದ ಗರಿಷ್ಠ ಕಲ್ಯಾಣವನ್ನ ಸಮಾಜದ ಕಲಿ ಸಾಧಿಸ್ಬೇಕಾದ್ರೆ ಸರ್ಕಾರ ಕೂಡ ಆದಾಯನ ಗಳಿಸ್ಬೇಕು, ಸರ್ಕಾರ ಕೂಡ ವೆಚ್ಚ ಮಾಡ್ಬೇಕು, ಸರ್ಕಾರ ಕೂಡ ಜವಾಬ್ದಾರಿಯನ್ನ ನಿರ್ವಹಿಸಬೇಕಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಸರ್ಕಾರ ಸಾರ್ವಜನಿಕ ವೆಚ್ಚ ಮತ್ತು ತೆರಿಗೆಗಳಿಗೆ ಸಂಬಂಧಪಟ್ಟಂತಹ ಕ್ರಮಗಳನ್ನೇ ನಾವು ಇಲ್ಲಿ ತೆರಿಗೆ ನೀತಿ ಅಂತ ಕರಿತೀವಿ. ಹಾಗಾದ್ರೆ ಸರ್ಕಾರ ಹೇಗೆ ಆದಾಯ ಗಳಿಸುತ್ತೆ? ಸರ್ಕಾರ ಆದಾಯ ಗಳಿಸುವ ಮೂಲ ಯಾವುದು ಹಾಗಾದ್ರೆ ಅಂತಂದ್ರೆ, ಸರ್ಕಾರ ಆದಾಯ ಗಳಿಸ್ಬೇಕಾದ್ರೆ ಒಂದು ತೆರಿಗೆ ದರಗಳನ್ನ ಹೆಚ್ಚು ಮಾಡ್ಬೇಕು, ತೆರಿಗೆಗಳ ಮೂಲಕ ಆದಾಯನ ಗಳಿಸ್ಬೇಕು. ಇನ್ನೊಂದು ಸಾರ್ವಜನಿಕ ಉದ್ಯಮಗಳಿಂದ ಆದಾಯನ ಗಳಿಸುತ್ತೆ. ಸಾರ್ವಜನಿಕ ಉದ್ಯಮಗಳಿಂದ ಗಳಿಸುವಂತ ಆದಾಯ, ವಿದೇಶಿ ವ್ಯಾಪಾರಗಳಿಂದ ಗಳಿಸ್ತಕ್ಕಂಥ ಆದಾಯ, ವಿವಿಧ ಶುಲ್ಕಗಳಿಂದ ಗಳಿಸ್ತಕ್ಕಂಥ ಆದಾಯ, ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯಗಳು. ಆದ್ರೆ ಈ ಆದಾಯನ ಬಳಸ್ಕೊಂಡು ಸರ್ಕಾರ ವೆಚ್ಚವನ್ನ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಸರ್ಕಾರ ತನ್ನ ವೆಚ್ಚವನ್ನ ಸರಿದೂಗಿಸಬೇಕಾದಾಗ ಆಗ ಆದಾಯ ಸಾಲಲ್ಲ, ಆಗ ಅನಿವಾರ್ಯವಾಗಿ ಸಾಲ ಮಾಡುತ್ತೆ, ಅದು ಬೇರೆ ಮಾತು. ಆದ್ರೆ ಇಲ್ಲಿ ತೆರಿಗೆ ನೀತಿಯಲ್ಲಿ ನಾವು ಎರಡು ಪ್ರಮುಖವಾದ ತೆರಿಗೆ ನೀತಿಯನ್ನ ಇಲ್ಲಿ ಗಮನಿಸ್ತೇವೆ ಅನ್ನುವಂಥದ್ದು. ಒಂದು ಪ್ರತ್ಯಕ್ಷ ತೆರಿಗೆಗಳು, ಇನ್ನೊಂದು ಪರೋಕ್ಷ ತೆರಿಗೆಗಳು ಅನ್ನುವಂಥದ್ದು. ಇಲ್ಲಿ ಸಾಮಾನ್ಯವಾಗಿ ನಾವು ತೆರಿಗೆ ನೀತಿ ಅಂದ ತಕ್ಷಣ ನಾವು ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ ಅಂತ ಎರಡು ಭಾಗಗಳನ್ನ ನಾವು ನೋಡ್ತೇವೆ. ಪ್ರತ್ಯಕ್ಷ ತೆರಿಗೆ ಅಂತಂದ್ರೆ ಏನು ಅಂದ್ರೆ ವರಮಾನ ತೆರಿಗೆ ಅಥವಾ ಕಂಪನಿ ಲಾಭದ ಮೇಲಿನ ತೆರಿಗೆಗಳನ್ನ ನಾವು ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ. ವರಮಾನ ತೆರಿಗೆ ಮತ್ತು ಕಂಪನಿ ಲಾಭದ ಮೇಲಿನ ತೆರಿಗೆ ಅಂತ. ಪ್ರತ್ಯಕ್ಷ ತೆರಿಗೆ ಅಂದ್ರೆ ಅದರ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ, ಪ್ರತ್ಯಕ್ಷ ತೆರಿಗೆ ಅನ್ನೋದು ತೆರಿಗೆ ಆಘಾತ ಮತ್ತು ತೆರಿಗೆಯರ ಒಬ್ಬನ ಮೇಲೆ ಬಿದ್ರೆ ಅದು ಪ್ರತ್ಯಕ್ಷ ತೆರಿಗೆ ಆಗುತ್ತೆ. ಅಂದ್ರೆ ಯಾರು ತೆರಿಗೆಯನ್ನ ಪಾವತಿ ಮಾಡ್ತಾನೋ ಅದ್ರ ಅಂತಿಮವಾಗಿ ಅದ್ರ ಹೊರೆಯನ್ನು ಹೊತ್ತುಕೊಳ್ಳೋನೆ ನಿಜವಾದ ಪ್ರತ್ಯಕ್ಷ ತೆರಿಗೆಯನ್ನ ಪಾವತಿ ಮಾಡೋರು ಅಂತ. ಇಲ್ಲಿ ವರಮಾನ ತೆರಿಗೆ ಅಂದ್ರೆ ಯಾರು ಆದಾಯನ ಗಳಿಸ್ತಾರೋ ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಟಿ ಅವರು ಅದ್ರ ಹೊರೆಯನ್ನು ಕೂಡ ಅನುಭವಿಸ್ತಾರೆ. ಆ ತೆರಿಗೆ ಇನ್ನೊಬ್ರು ವರ್ಗಾಯಿಸಕ್ಕೆ ಆಗಲ್ಲ. ಇಂಥದ್ದು ನಾವು ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ ಅನ್ನೋದು. ಆದ್ರೆ ಸರ್ಕಾರ ಇಲ್ಲಿ ಪ್ರತ್ಯಕ್ಷ ತೆರಿಗೆಯ ದರಗಳನ್ನ ಇತ್ತೀಚೆಗೆ ಕಡಿಮೆ ಮಾಡ್ತಾರೆ. ಯಾಕಂದ್ರೆ ತೆರಿಗೆ ದರಗಳನ್ನ ಹೆಚ್ಚು ಮಾಡ್ಬಿಟ್ರೆ ಜನಗಳ ಉಳಿತಾಯ ಕಡಿಮೆ ಆಗುತ್ತೆ, ಆಮೇಲೆ ತೆರಿಗೆಯನ್ನು ತಪ್ಪಿಸ್ಕೊಳ್ತಾರೆ. ಅದಕ್ಕೋಸ್ಕರ ಸರ್ಕಾರ 1991ರಿಂದನೇ ತೆರಿಗೆ ದರಗಳನ್ನ ಕಡಿಮೆ ಮಾಡ್ತಾ ಬರ್ತಾ ಇದೆ. ಯಾವ್ದನ್ನ?
ವೈಯಕ್ತಿಕ ಆದಾಯದ ತೆರಿಗೆ ದರಗಳನ್ನ 40% 30%ಗೆ ಕಡಿಮೆ ಮಾಡ್ತಾ ಇದೆ. ಇನ್ನೂ ಕೂಡ ಗ್ರಾಜುವಲಿ ಅದನ್ನ ಕಡಿಮೆ ಮಾಡ್ಕೋಬಹುದು. ಯಾಕೆಂದ್ರೆ ತೆರಿಗೆ ದರನ ಕಡಿಮೆ ಮಾಡುವುದರಿಂದ ಆದಾಯ ಹೆಚ್ಚಾಗುತ್ತೆ, ತೆರಿಗೆ ತಪ್ಪಿಸ್ಕೊಳ್ಳುವುದು ಕಡಿಮೆ ಆಗುತ್ತೆ, ಮತ್ತು ಜನರ ಉಳಿತಾಯ ಹೆಚ್ಚಾಗುತ್ತೆ, ಜನರ ಅನುಭವ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಪ್ರತ್ಯಕ್ಷ ತೆರಿಗೆ ದರಗಳನ್ನ ಕಡಿಮೆ ಮಾಡ್ತಾ ಬಂದಿದೆ ಅನ್ನೋದು ನಾನು ಇಲ್ಲಿ ಗಮನಿಸಬಹುದು. ಇನ್ನೆರಡನೇದು ಪರೋಕ್ಷ ತೆರಿಗೆಗಳು. ಸಾಮಾನ್ಯ ಪರೋಕ್ಷ ತೆರಿಗೆಗಳು ಅಂತಂದ್ರೆ ಇಲ್ಲಿ ಸರಕು ಸೇವೆಗಳ ಮೇಲೆ ವಿಧಿಸುವ ತೆರಿಗೆಯನ್ನ ನಾವು ಪರೋಕ್ಷ ತೆರಿಗೆ ಅಂತ ಕರೀಬಹುದು. ಅಂದ್ರೆ ತೆರಿಗೆ ಆಘಾತ ಒಬ್ಬನ ಮೇಲೆ ಬಿದ್ದು ಅದರ ಹೊರೆ ಇನ್ನೊಬ್ಬನ ಮೇಲೆ ಬಿದ್ದರೆ ಅದನ್ನ ನಾವು ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಉದಾಹರಣೆಗೆ ಮಾರಾಟ ತೆರಿಗೆ ಆಗಿರ್ಬೋದು, GST ಆಗಿರ್ಬೋದು, ಇಂಥವುಗಳು ನಾವು ಏನ್ ಕರಿತೀವಿ, ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಸರ್ಕಾರ ಇತ್ತೀಚೆಗೆ ಪರೋಕ್ಷ ತೆರಿಗೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಜಾರಿಗೆ ತಂದಿದೆ. ಯಾಕಂದ್ರೆ ಪರೋಕ್ಷ ತೆರಿಗೆ ರಚನೆ ಇಡೀ ದೇಶದ ಕೊಳ್ಳುವ ಶಕ್ತಿಯ ಮೇಲೆ, ಇಡೀ ದೇಶದ ರಚನೆ ಮೇಲೆ ಬಹಳ ಗಂಭೀರವಾದ ಪರಿಣಾಮಗಳನ್ನು ಬೀರುತ್ತೆ. ಅದಕ್ಕೋಸ್ಕರ ಸರ್ಕಾರ ಸರಕು ಸೇವೆಗಳ ರಾಷ್ಟ್ರೀಯ ಮಾರುಕಟ್ಟೆಯನ್ನ ಸ್ಥಾಪನೆ ಮಾಡಿ 2016ರ ಸರಕು ಸೇವೆಗಳ ಕಾಯ್ದೆಯನ್ನ ಜಾರಿಗೆ ತಂದು 2017 ಜುಲೈನಲ್ಲಿ ಈ ಸರಕು ಸೇವೆಗಳ ಕಾಯ್ದೆಯನ್ನ ಜಾರಿಗೆ ತಂದಿದೆ ಅನ್ನುವಂಥದ್ದು ಕಾನೂನನ್ನ. ಅಂದ್ರೆ GST ಕಾಯ್ದೆಯನ್ನ ಜಾರಿಗೆ ತರುವ ಮೂಲಕ ಎಲ್ಲಾ ತೆರಿಗೆಗಳನ್ನ ರದ್ದು ಮಾಡಿ ಕೇವಲ ಒಂದೇ ರೀತಿಯ ತೆರಿಗೆಯನ್ನ ಸರ್ಕಾರ ಜಾರಿಗೆ ತಂದಿದೆ, ಅದೇ GST ಅಂದ್ರೆ ಏನು? ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ. ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂದ್ರೆ ಸರಕು ಸೇವೆಗಳ ಮೇಲಿನ ತೆರಿಗೆ, ಸರಕು ಸೇವೆಗಳ ತೆರಿಗೆ, ಇದನ್ನ ನಾವು GST ಅಂತ ಕರಿತೀವಿ. ಸೊ ಈ GST ಇಂದಾಗಿ ಏನಾಗಿದೆ, ನಮ್ಗೆ ತೆರಿಗೆ ಪದ್ಧತಿಯಲ್ಲಿ ಸರಳೀಕರಣ ಆಗಿದೆ, ಆಧುನೀಕರಣ ಆಗಿದೆ, ಸುಲಭವಾಗಿ ತೆರಿಗೆಯನ್ನು ಪಾವತಿ ಮಾಡಬಹುದು, ಸುಲಭವಾಗಿ ತೆರಿಗೆ ಮಾಹಿತಿಗಳನ್ನ ತಿಳ್ಕೊಳ್ಬಹುದು. ಹಾಗಾಗಿ ಬಹಳ ಸರಳವಾಗಿ ಸುಲಭವಾಗಿ ಏಕೀಕೃತ ತೆರಿಗೆ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದಾರೆ. ಹಾಗಾಗಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಅನ್ನುವಂತ ಒಂದು ನಿಯಮವನ್ನ ಈ ಪರೋಕ್ಷ ತೆರಿಗೆಯಲ್ಲಿ ಸರ್ಕಾರ ಜಾರಿಗೆ ತಂದಿದ್ದನ್ನ ನಾವೆಲ್ಲಿ ಗಮನಿಸಬಹುದು. ಏನ್ ಹೇಳಿ, ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಅನ್ನುವಂತ ನಿಯಮವನ್ನ ಈ ಪರೋಕ್ಷ ತೆರಿಗೆಯಲ್ಲಿ ತಂದು GST ಯನ್ನ ಸರ್ಕಾರ ವ್ಯಾಪಕವಾಗಿ ಇಂದು ಜಾರಿಗೆ ತಂದಿದೆ. ಇಲ್ಲಿ GST ಇಂದ ಕೆಲವು ವ್ಯಾಪಾರಿಗಳಿಗೆ ಮತ್ತು ಅನುಭವಗಳಿಗೆ ಹೊರೆ ಅನಿಸಿದ್ರು ಕೂಡ ಅದು GST ಇಂದ ಸರ್ಕಾರಕ್ಕೆ ಅಧಿಕ ಆದಾಯ ಬಂದಿದೆ ಮತ್ತು ತೆರಿಗೆಯನ್ನು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾವ್ದ್ರಿಂದ? GST ಇಂದ ಸುಲಭವಾಗಿ ಜನ ತಪ್ಪಿಸ್ಕೊಳಕ್ಕಾಗಲ್ಲ ಮತ್ತು ಸರ್ಕಾರಕ್ಕೆ ಇದರಿಂದ ಜಾಸ್ತಿ ಆದಾಯ ಬರುತ್ತೆ. ಆದಾಯ ವೈವಿಧ್ಯಮಯವಾಗಿದೆ, ಅದ್ರ ಜಾಲ ವ್ಯಾಪಕವಾಗಿದೆ. ಹಾಗಾಗಿ ಸರ್ಕಾರಕ್ಕೆ ಆದಾಯ ಕೂಡ ಜಾಸ್ತಿ ಮತ್ತು ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು. ಅದು ಕೂಡ ಕೆಲವು ಕಡೆ ಅದು ವಿರೋಧ ಇರಲಿ. ಇಷ್ಟು ಸುಧಾರಣೆಗಳು. ನೆಕ್ಸ್ಟ್ ವಿದೇಶಿ ಸುಧಾರಣೆಗಳು ಅನ್ನೋದು ನೋಡಿ. ವಿದೇಶಿ ವಿನಿಮಯ ಅಂದ್ರೇನು? ಫಾರಿನ್ ಎಕ್ಸ್ಚೇಂಜ್ ಅನ್ನುವಂಥದ್ದು. ಫಾರಿನ್ ಎಕ್ಸ್ಚೇಂಜ್ ಅನ್ನೋದು ಅದೊಂದು ವಿದೇಶಿ ರಾಷ್ಟ್ರಗಳ ಹಣ ಅಷ್ಟೇ. ಈಗ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾಗಿಯಾಗುವ ಎಲ್ಲಾ ದೇಶಗಳ ಕರೆನ್ಸಿ ಅಂದ್ರೆ ನಾವು ವಿದೇಶಿ ವಿನಿಮಯ ಅಂತ ಕರಿಬಹುದು. ಅಂದ್ರೆ ಅಂತಾರಾಷ್ಟ್ರೀಯ ಆಮದು ಮತ್ತು ರಫ್ತು ವ್ಯಾಪಾರದಲ್ಲಿ ಪರಸ್ಪರ ವಿನಿಮಯವಾಗಬಹುದಾದ ಹಣವೇ ವಿದೇಶಿ ವಿನಿಮಯ. ಇದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿದೇಶಿ ವಿನಿಮಯ ಎಷ್ಟು ಮಹತ್ವದ್ದು ಅಂದ್ರೆ ಒಂದು ರಾಷ್ಟ್ರದ ಆರ್ಥಿಕ ಪ್ರಗತಿ, ಒಂದು ರಾಷ್ಟ್ರದ ಆರ್ಥಿಕ ನೀತಿಗಳನ್ನ ಈ ವಿದೇಶಿ ವಿನಿಮಯ ನಿಗದಿ ಮಾಡುತ್ತೆ. ಹಾಗಾಗಿ ಯಾವುದೇ ರಾಷ್ಟ್ರ ಅಧಿಕ ವಿದೇಶಿ ವಿನಿಮಯ ಸಂಗ್ರಹ ಮಾಡುವುದರ ಮೂಲಕ ತನ್ನ ಆರ್ಥಿಕ ಅಭಿವೃದ್ಧಿನ ಸಾಧಿಸಲು ಪ್ರಯತ್ನ ಮಾಡುತ್ತೆ. ಅದಕ್ಕೋಸ್ಕರ ಇಲ್ಲಿ ವಿದೇಶಿ ವಿನಿಮಯದಲ್ಲಿ ಕೆಲವು ಸುಧಾರಣೆಗಳನ್ನ ಮಾಡ್ತಾರೆ. ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ, 1990ರಲ್ಲಿ ವಿದೇಶಿ ವ್ಯಾಪಾರದ ಬಿಕ್ಕಟ್ಟು ಉಂಟಾದ್ದೇ ವಿದೇಶಿ ವಿನಿಮಯದ ಕೊರತೆಯಿಂದಾಗಿ. ಹಾಗಾಗಿ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಈ ವಿದೇಶಿ ವಿನಿಮಯ ಹೆಚ್ಚಾಗಿ ಸಂಗ್ರಹಿಸಬೇಕಾದ್ರೆ ಸರ್ಕಾರ ಒಂದು ತಂತ್ರವನ್ನ ಬಳಸುತ್ತೆ. ಏನದು? ಭಾರತದ ರೂಪಾಯಿಯ ಮೌಲ್ಯವನ್ನ ಅಪಮೌಲ್ಯಗೊಳಿಸುವುದು. ಭಾರತದ ರೂಪಾಯಿಯ ಮೌಲ್ಯನ ಅಪಮೌಲ್ಯಗೊಳಿಸುವುದು ಅನ್ನುವುದು. ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಡಾಲರ್ನ ಎದುರು ಭಾರತ ರೂಪಾಯಿ ಮೌಲ್ಯವನ್ನ ಕಡಿಮೆ ಮಾಡುವಂಥದ್ದು. $1 = 60 ರೂಪಾಯಿ ಅಂದ್ರೆ ಅದ್ರ ಮೌಲ್ಯವನ್ನ ಕಡಿಮೆ ಮಾಡುವಂಥದ್ದು ಆಗ್ತದೆ. $1 = 60 ಇದ್ರೆ, $1 = 60 ರೂಪಾಯಿ ಇದ್ರೆ $1ಗೆ 70 ರೂಪಾಯಿ ಅಂತ ಫಿಕ್ಸ್ ಮಾಡುವಂಥದ್ದು. ಅಂದ್ರೆ ಆಗ ರೂಪಾಯಿ ಅಗ್ಗ ಆಗುತ್ತೆ. ಆಗ ಸರಕು ಸೇವೆಗಳ ಬೆಲೆಗಳು ಬೇರೆ ರಾಷ್ಟ್ರಗಳಿಗೆ ಕಡಿಮೆ ಆಗ್ತವೆ. ಹಾಗಾಗಿ ನಮ್ಮ ದೇಶದ ವಸ್ತುಗಳು ಬೇರೆ ದೇಶಗಳಿಗೆ ಅಗ್ಗ ಆದಾಗ ಹೆಚ್ಚಿನ ಪ್ರಮಾಣದಲ್ಲಿ ಅವು ವ್ಯಾಪಾರ ಮಾಡಲು ಬರ್ತವೆ. ಆಗ ನಮ್ಮ ದೇಶದ ರಫ್ತು ವ್ಯಾಪಾರ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಅಂದ್ರೆ ಬೇರೆ ರಾಷ್ಟ್ರಗಳ ಎದುರು ರೂಪಾಯಿನ ಮೌಲ್ಯ ಕಡಿಮೆ ಆದಾಗ ನಮ್ಮ ವಸ್ತುಗಳ ಬೆಲೆಗಳು ಏನಾಗ್ತವೆ? ಕಡಿಮೆ ಆಗ್ತವೆ. ಆಗ ಬೇರೆ ರಾಷ್ಟ್ರಗಳಿಂದ ನಮ್ಮ ವಸ್ತುಗಳ ಬೇಡಿಕೆ ಹೆಚ್ಚಾಗಿ, ವಿದೇಶಿ ವ್ಯಾಪಾರ ಹೆಚ್ಚಾಗಿ, ರಫ್ತು ವ್ಯಾಪಾರ ಹೆಚ್ಚಾಗಿ ಜಾಸ್ತಿ ವಿದೇಶಿ ವಿನಿಮಯ ನಮಗೆ ಸಿಗುತ್ತೆ. ಆಗ ಸಹಜವಾಗಿಯೇ ವಿದೇಶಿ ವಿನಿಮಯದ ಒಳಹರಿವು ಹೆಚ್ಚಾಗುತ್ತೆ, ವಿದೇಶಿ ಹೂಡಿಕೆ ಹೆಚ್ಚಾಗುತ್ತೆ. ನಮ್ಮ ದೇಶದೊಳಗೆ ವಿದೇಶಿ ವಿನಿಮಯದ
ಪ್ರಮಾಣನೂ ಜಾಸ್ತಿ ಆಗುತ್ತೆ. ಮತ್ತು ಬೇರೆ ದೇಶದವರು ನಮ್ಮ ದೇಶದೊಳಗೆ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳವನ್ನು ತೊಡಗಿಸ್ತಾರೆ, ವಿದೇಶಿ ವ್ಯಾಪಾರವನ್ನು ಮಾಡ್ತಾರೆ, ನಮ್ಮ ದೇಶಕ್ಕೆ ಪ್ರವಾಸನೂ ಬರ್ತಾರೆ. ಜಾಸ್ತಿ ಆರ್ಥಿಕ ವಹಿವಾಟುಗಳು ಬೇರೆ ರಾಷ್ಟ್ರಗಳಿಂದ ನಮ್ಮ ದೇಶಗಳು ಬರುತ್ತೆ. ಹಾಗೆ ಮಾಡುವುದ್ರ ಮೂಲಕ ವಿದೇಶಿ ವಿನಿಮಯ ಪ್ರಮಾಣ ಜಾಸ್ತಿ ಆಗುತ್ತೆ ಅನ್ನುವುದು. ಆ ಕಾರಣಕ್ಕೋಸ್ಕರ ಭಾರತದಲ್ಲಿ ರೂಪಾಯಿ ಮೌಲ್ಯವನ್ನ ಅಪಮೌಲ್ಯಗೊಳಿಸ್ತಾರೆ. ಆಮೇಲೆ ವಿದೇಶಿ ವಿನಿಮಯ ದರ ನಿರ್ಧಾರವನ್ನ ಮಾರುಕಟ್ಟೆಗೆ ಬಿಡ್ತಾರೆ. ಎರಡನೇದು ಒಂದು ರೂಪಾಯಿ ಅಪಮೌಲ್ಯಗೊಳಿಸೋದು, ಎರಡನೇದು ವಿದೇಶಿ ವಿನಿಮಯ ದರವನ್ನ ಮಾರುಕಟ್ಟೆಗೆ ಬಿಡ್ತಾರೆ. ಅಂದ್ರೆ ನೋಡಿ, ಸಾಮಾನ್ಯ ವ್ಯಾಪಾರ ಮತ್ತು ಹೂಡಿಕೆಗಳು ಕೂಡ ಮಹತ್ವದ ಅಂಶಗಳು ದೇಶದ ಅರ್ಥವ್ಯವಸ್ಥೆಗೆ. ಯಾಕಂದ್ರೆ ವ್ಯಾಪಾರ ಮತ್ತು ಹೂಡಿಕೆ ನೀತಿಯಲ್ಲಿ ಕೆಲವು ಮಾರ್ಪಾಡುಗಳನ್ನ ಮಾಡಿ. ಯಾಕಂದ್ರೆ ಸ್ಥಳೀಯ ಕೈಗಾರಿಕೆಗಳ ಸಾಮರ್ಥ್ಯವನ್ನು ಹೆಚ್ಚು ಮಾಡುವಂಥದ್ದು, ಅಂತಾರಾಷ್ಟ್ರೀಯ ಪೈಪೋಟಿಯನ್ನು ಹೆಚ್ಚು ಮಾಡುವಂಥದ್ದು, ವಿದೇಶಿ ತಂತ್ರಜ್ಞಾನ ಆಮದು ಮಾಡಿಕೊಳ್ಳುವಂಥದ್ದು. ಈ ಕಾರಣಕ್ಕೋಸ್ಕರ ವಿದೇಶಿ ವ್ಯಾಪಾರ ಮತ್ತು ಹೂಡಿಕೆ ನೀತಿಯಲ್ಲಿ ಬದಲಾವಣೆಗಳು ತರ್ತಾರೆ. ಅಂದ್ರೆ ವ್ಯಾಪಾರದ ಮೇಲೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಏನೇನು ಪ್ರಾಬ್ಲಮ್ಗಳಿದ್ವು ಅಂತಂದ್ರೆ, ಪರಿಮಾಣಾತ್ಮಕ ನಿರ್ಬಂಧಗಳನ್ನ ರದ್ದು ಮಾಡ್ತಾರೆ, ಆಮದು ಪರಿಮಾಣಾತ್ಮಕ ನಿರ್ಬಂಧಗಳನ್ನ ರದ್ದು ಮಾಡ್ತಾರೆ, ಆಮದು ಸುಂಕಗಳನ್ನ ರದ್ದು ಮಾಡ್ತಾರೆ, ಮತ್ತು ಆಮದು ಪರವಾನಗಿಗಳನ್ನ ರದ್ದು ಮಾಡ್ತಾರೆ. ಮತ್ತು ವಿಶೇಷವಾಗಿ ತಯಾರಿಕಾ ಅನುಭೋಗಿ ಸರಕುಗಳ ಮೇಲಿದ್ದಂತ ಎಲ್ಲಾ ಒಂದು ಆಮದು ಪರವಾನಗಿಯನ್ನ ರದ್ದು ಮಾಡ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ರಫ್ತು ಸುಂಕವನ್ನ ಕಡಿಮೆ ರದ್ದು ಮಾಡಿ ರಫ್ತು ಉದ್ಯಮಗಳಿಗೆ ಪೈಪೋಟಿ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಾರೆ. ಇದು ವ್ಯಾಪಾರ ಹೂಡಿಕೆಯಲ್ಲಿ ಆದಂತಹ ಒಂದು ಮಹತ್ವ. ವಿದೇಶಿ ವ್ಯಾಪಾರದಲ್ಲಿ ಗಣನೀಯವಾದ ಬದಲಾವಣೆ ಆಗ್ಬೇಕು ಅಂತಂದ್ರೆ ಒಂದು ಎಲ್ಲ ನಿರ್ಬಂಧಗಳು, ಆಮದು ವ್ಯಾಪಾರ ನಿರ್ಬಂಧಗಳು, ಆಮದು ಪರವಾನಗಿಗಳು ರದ್ದು ಮಾಡುವಂಥದ್ದು, ಮತ್ತು ಎಲ್ಲಾ ರೀತಿಯ ರಫ್ತು ಸುಂಕ ರದ್ದು ಮಾಡೋದ್ರ ಮೂಲಕ, ಮತ್ತು ಎಲ್ಲಾ ರೀತಿಯ ಆಮದು ವ್ಯಾಪಾರಿಗಳಿಗಿದ್ದಂತ ಸಂಪೂರ್ಣವಾದ ಒಂದು ಅವಕಾಶವನ್ನು ಇಲ್ಲಿ ಕೊಡ್ತಾರೆ ಅನ್ನೋದು. ಇಷ್ಟು ವ್ಯಾಪಾರ ಮತ್ತು ಹೂಡಿಕೆ ನೀತಿ ಅನ್ನೋದು. ನೆಕ್ಸ್ಟ್ ಖಾಸಗೀಕರಣ. ಖಾಸಗೀಕರಣ ಅಂದ್ರೆ ಏನು ಅಂತಂದ್ರೆ, ಸಾರ್ವಜನಿಕ ಉದ್ಯಮಗಳ ಒಡೆತನ ಮತ್ತು ನಿರ್ವಹಣೆಯನ್ನ ಖಾಸಗಿಯವರಿಗೆ ವಹಿಸುವುದು ಅಷ್ಟೇ. ಖಾಸಗೀಕರಣ ಅನ್ನೋದು ಕೂಡ ಅತ್ಯಂತ ಪ್ರಮುಖವಾದ ಒಂದು ಲಕ್ಷಣ ಹೊಸ ಆರ್ಥಿಕ ನೀತಿಯಲ್ಲಿ. ಖಾಸಗೀಕರಣ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಸಾರ್ವಜನಿಕ ಉದ್ಯಮಗಳ ಒಡೆತನ ಮತ್ತು ನಿರ್ವಹಣೆಯನ್ನ ಖಾಸಗಿಯವರಿಗೆ ವಹಿಸುವುದಕ್ಕೆ ಖಾಸಗೀಕರಣ ಅಂತ ಕರೀತಾರೆ. ಈ ಖಾಸಗೀಕರಣದ ಮೂಲಕ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಖಾಸಗಿ ಬಂಡವಾಳದ ಪರಿಣಾಮಕಾರಿ ಬಳಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇದುವರೆಗೆ ನಾವು ಬಂಡವಾಳ ಕೊರತೆಯನ್ನು ನಮ್ಮ ದೇಶ ಎದುರಿಸ್ತಾ ಇತ್ತು. ಅದಕ್ಕೋಸ್ಕರ ಅಪಾರವಾದ ಖಾಸಗಿ ಬಂಡವಾಳವನ್ನ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಬಳಸಿಕೊಳ್ಳುವುದರ ಮೂಲಕ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯ ಉತ್ಪಾದನೆ, ಉದ್ಯೋಗ, ವರಮಾನ ಎಲ್ಲವನ್ನೂ ಹೆಚ್ಚು ಮಾಡ್ತಕ್ಕಂಥ ಒಂದು ಸುಧಾರಣೆಯನ್ನ ತರ್ತಾರೆ. ಅದೇ ಖಾಸಗೀಕರಣ. ಈ ಖಾಸಗೀಕರಣದ ಬಹುಮುಖ್ಯವಾದ ಭಾಗ ಏನಪ್ಪಾ ಅಂದ್ರೆ ಹೂಡಿಕೆ ಹಿಂತೆಗೆತ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಹೂಡಿಕೆ ಹಿಂತೆಗೆತ ಅಥವಾ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಈ ಹೂಡಿಕೆ ಹಿಂತೆಗೆತ ಅನ್ನುವಂಥದ್ದು ಬಹಳ ಪ್ರಮುಖವಾದ ಅಂಶ. ಯಾಕಂದ್ರೆ ಇಲ್ಲಿ ಹಣಕಾಸು ಶಿಸ್ತು ಮತ್ತು ಪೈಪೋಟಿ ಸಾಮರ್ಥ್ಯ, ಉದ್ಯಮಗಳಲ್ಲಿ ಒಂದು ಹಣಕಾಸು ಶಿಸ್ತು ಬರಬೇಕು, ಇನ್ನೊಂದು ಪೈಪೋಟಿ ಸಾಮರ್ಥ್ಯವನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಹೂಡಿಕೆ ಹಿಂತೆಗೆತವನ್ನು ತೆಗೆದು ಜಾರಿಗೆ ತರುತ್ತೆ ಸರ್ಕಾರ. 1991-92 ಹೂಡಿಕೆ ಹಿಂತೆಗೆತವನ್ನು ಸರ್ಕಾರ ಜಾರಿಗೆ ತರುತ್ತೆ. ಹೂಡಿಕೆ ಹಿಂತೆಗೆತ ಅಂದ್ರೆ ಏನು ಅಂತಂದ್ರೆ, ಸಾರ್ವಜನಿಕ ಉದ್ಯಮಗಳ ಈಕ್ವಿಟಿ ಷೇರುಗಳ ಸಮಭಾಗವನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡೋದು. ಸಾರ್ವಜನಿಕ ಉದ್ಯಮಗಳ ಈಕ್ವಿಟಿ ಷೇರುಗಳ ಸಮಭಾಗವನ್ನ ಖಾಸಗಿಯವರಿಗೆ ಅಥವಾ ಸಾರ್ವಜನಿಕರಿಗೆ ಮಾರಾಟ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಹೂಡಿಕೆ ಹಿಂತೆಗೆತ ಎಂದು ಕರೀತಾರೆ. ಅಂದ್ರೆ ಇಲ್ಲಿ ಸಾರ್ವಜನಿಕ ಉದ್ಯಮಗಳ ಬಂಡವಾಳವನ್ನು ವಾಪಸ್ ತೆಗೆದಷ್ಟೇ. ಸರ್ಕಾರ ಅದಕ್ಷ ಉದ್ಯಮಗಳನ್ನ ಸಾರ್ವಜನಿಕರಿಗೆ ಮಾರಿ ಅಥವಾ ಖಾಸಗಿಯವರಿಗೆ ಮಾರುವುದರ ಮೂಲಕ ತನಗೆ ಆಗ್ತಾ ಇರುವ ನಷ್ಟವನ್ನ ತಪ್ಪಿಸ್ಕೊಳ್ಳೋದು, ನಷ್ಟವನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥ ಒಂದು ಬೆಳವಣಿಗೆ ಹೂಡಿಕೆ ಹಿಂತೆಗೆತ ಅನ್ನುವಂಥದ್ದು. ಹಾಗಾಗಿ ಈ ಕ್ರಿಯೆಯಲ್ಲಿ 1991-92 ಸುಮಾರು 3038 ಕೋಟಿ ಹಣವನ್ನ ಹೂಡಿಕೆ ಹಿಂತೆಗೆತದಿಂದ ಅದು ತಂದಿದೆ. ಇತ್ತೀಚೆಗೆ 23 ಕಂಪನಿಗಳನ್ನ ಮಾರಾಟ ಮಾಡಿ ಹೆಚ್ಚು ಕಡಿಮೆ 49,000 ಕೋಟಿ ಹಣವನ್ನ ಹೂಡಿಕೆ ಹಿಂತೆಗೆತದ ಮೂಲಕ ಸರ್ಕಾರ ಅದನ್ನ ವಾಪಸ್ ಪಡೆದಿದೆ ಅನ್ನೋದನ್ನ ಗಮನಿಸಬಹುದು. ಅದೇ ರೀತಿ ಇಲ್ಲಿ ಈ ಹೂಡಿಕೆ ಹಿಂತೆಗೆತದ ಮೂಲಕ ಬಹಳಷ್ಟು ಸಾರ್ವಜನಿಕ ಉದ್ಯಮಗಳ ದಕ್ಷತೆ ಕೂಡ ನಾವಿಲ್ಲಿ ಗಮನಿಸಬಹುದು ಅನ್ನುವುದು. ಮತ್ತೆ ಇನ್ನೊಂದು ಪ್ರಮುಖವಾದ ಅಂಶ ಏನಪ್ಪಾ ಅಂದ್ರೆ, ಖಾಸಗಿ ವಲಯದಲ್ಲಿ ಸಾರ್ವಜನಿಕ ಉದ್ಯಮ ದಕ್ಷವಾಗಿರುವ ಲಾಭದಲ್ಲಿರುವ ಉದ್ಯಮಗಳ ಸ್ವಾಯತ್ತತೆಯನ್ನು ಕಾಪಾಡೋದು ಕೂಡ ಇಲ್ಲಿ ಬಹಳ ಮುಖ್ಯವಾದ ಅಂಶ. ಕೆಲವು ಸಾರ್ವಜನಿಕ ಉದ್ಯಮಗಳು ಲಾಭದಲ್ಲಿ ನಡೀತವೆ, ದಕ್ಷವಾಗಿವೆ, ಅಧಿಕ ಆದಾಯ ತಂದುಕೊಳ್ಳ ಅಂತ ಉದ್ಯಮಗಳ ದಕ್ಷತೆಯನ್ನು ಹೆಚ್ಚು ಮಾಡುವಂಥದ್ದು, ಅಂತ ಉದ್ಯಮಗಳಿಗೆ ಆಡಳಿತದಲ್ಲಿ ಸ್ವಾಯತ್ತತೆಯನ್ನ ಕೊಡುವುದರ ಮೂಲಕ ಅವುಗಳಿಗೆ ವಿಶೇಷವಾದ ಪ್ರಾಧಾನ್ಯತೆಯನ್ನ ಸರ್ಕಾರ ಕೊಟ್ಟಿದೆ. ಅದೇ ಮಹಾರತ್ನಗಳು, ನವರತ್ನಗಳು ಮತ್ತು ಮಿನಿ ರತ್ನಗಳು ಅನ್ನುವಂಥದ್ದು. ಮಹಾರತ್ನಗಳು ಅನ್ನೋದು IOCL ಮತ್ತು SAIL ಅನ್ನೋದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತು SAIL ಅನ್ನೋದು ಇಂಡಿಯನ್ IOCL ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ
ಲಿಮಿಟೆಡ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನೋದು, ಮಹಾರತ್ನ ಅನ್ನುವಂಥದ್ದು. ಇದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಫ್ ಲಿಮಿಟೆಡ್, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥದ್ದು. ಇವುಗಳು ನಾವು ಮಹಾರತ್ನಗಳು ಅಂತ ಕರಿತೀವಿ. ಆಯ್ತಾ? ಇನ್ನು ನವರತ್ನಗಳು 2. ಅದರಲ್ಲಿ HAL, MTNL ಅನ್ನುವಂಥದ್ದು. HAL ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅನ್ನುವಂಥದ್ದು, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. MTNL ಅಂದ್ರೆ ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಅನ್ನುವಂಥದ್ದು, ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಅನ್ನೋದು. ಇವುಗಳನ್ನ ನಾವು ನವರತ್ನಗಳು ಅಂತ ಕರಿತೀವಿ. ಇನ್ನು ಮಿನಿರತ್ನ ಅಂತಂದ್ರೆ ಅದರ ಸಂಚಾರ್ ನಿಗಮ್ ಲಿಮಿಟೆಡ್, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಇಂಡಿಯನ್ ರೈಲ್ವೆ ಕೇಟರಿಂಗ್ ಅಂಡ್ ಟೂರಿಸಂ ಲಿಮಿಟೆಡ್. ಇವುಗಳು ನಾವು ಮಿನಿರತ್ನಗಳು ಅಂತ ಕರಿತೀವಿ. BSNL, AI ಮತ್ತು ಇಂಡಿಯನ್ ರೈಲ್ವೆ ಕೇಟರಿಂಗ್ ಟೂರಿಸಂ ಲಿಮಿಟೆಡ್ ಅನ್ನೋದು, ಇವುಗಳು ನಾವು ಮಿನಿರತ್ನಗಳು ಅಂತ ಕರಿತೀವಿ. ಇವು 3 ಕೂಡ ಮಹಾರತ್ನಗಳು, ನವರತ್ನಗಳು, ಇವು 3 ಕೂಡ ದಕ್ಷವಾಗಿ ಕಾರ್ಯನಿರ್ವಹಣೆ ಆಗ್ತಕ್ಕಂತಹ ಸಾರ್ವಜನಿಕ ಉದ್ಯಮಗಳು. ಇಂತಹ ಉದ್ಯಮಗಳನ್ನ ದಕ್ಷತೆಯನ್ನ ಕಾಪಾಡುವಂಥದ್ದು, ಇವುಗಳಿಗೆ ಆಡಳಿತದಲ್ಲಿ ಸ್ವಾಯತ್ತತೆಯನ್ನು ಕಾಪಾಡುವ ಮೂಲಕ ಇವು ಇನ್ನಷ್ಟು ಕಾರ್ಯನಿರ್ವಹಿಸುತ್ತೆ ಸರ್ಕಾರ ಕ್ರಮ ಕೈಗೊಳ್ಳೋದನ್ನ ಇಲ್ಲಿ ಗಮನಿಸಬಹುದು ಅನ್ನೋದು. ಇಷ್ಟು ಖಾಸಗೀಕರಣದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಅಂಶಗಳು. ಇನ್ನೆಷ್ಟು ಜಾಗತೀಕರಣ ಅನ್ನುವಂಥದ್ದು ಆಧುನಿಕ ಪರಿಕಲ್ಪನೆ. ಇಂದು ಜಗತ್ತೇ ಒಂದು ಗ್ರಾಮ ಆಗಿದೆ, ಜಗತ್ತೇ ಒಂದು ರಾಷ್ಟ್ರ ಆಗಿದೆ. ಯಾಕೆಂದ್ರೆ ಇವತ್ತು ಜಾಗತೀಕರಣದ ಪ್ರಕ್ರಿಯೆಯಲ್ಲಿ ಅಂತಾರಾಷ್ಟ್ರೀಯವಾಗಿ ಇಡೀ ಎಲ್ಲಾ ರಾಷ್ಟ್ರಗಳು ಕೂಡ ಒಂದು ಗ್ರಾಮ ಒಂದು ರಾಷ್ಟ್ರ ಅನ್ನೋ ಪರಿಕಲ್ಪನೆಯಲ್ಲಿ ಬಂದಿವೆ. ಯಾಕಂದ್ರೆ ಇಲ್ಲಿ ಸಮನ್ವಯತೆ, ಒಗ್ಗೂಡಿ ಬಾಳುವ, ಒಗ್ಗೂಡಿ ವ್ಯಾಪಾರ ಮಾಡುವ, ಒಗ್ಗೂಡಿ ಕಾರ್ಖಾನೆಗಳ ಸ್ಥಾಪನೆ ಮಾಡುವ, ಒಗ್ಗೂಡಿ ಶಾಲೆಗಳನ್ನ ಕಟ್ಟುವ, ತಂತ್ರಜ್ಞಾನ ವರ್ಗಾವಣೆ ಮಾಡಿಕೊಳ್ಳುವ, ಒಗ್ಗೂಡಿ ಸಂಶೋಧನೆಗಳನ್ನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಾವು ಜಾಗತೀಕರಣದಲ್ಲಿ ನೋಡ್ತೇವೆ. ಜಾಗತೀಕರಣ ಅಂದ್ರೆ ಏನು ಹಾಗಾದ್ರೆ? ಅಂದ್ರೆ ಒಂದು ದೇಶೀಯ ಭಾರತದ ಅರ್ಥವ್ಯವಸ್ಥೆಯನ್ನ ವಿಶ್ವದ ಅರ್ಥವ್ಯವಸ್ಥೆಗೆ ಜೋಡಿಸುವುದು. ಏನೋ ಭಾರತದ ಅರ್ಥವ್ಯವಸ್ಥೆಯನ್ನ ವಿಶ್ವದ ಅರ್ಥವ್ಯವಸ್ಥೆಗೆ ಜೋಡಿಸುವ ಕಾರ್ಯಕ್ಕೆ ಜಾಗತೀಕರಣ ಅಂತ ನಾವು ಇಲ್ಲಿ ಕರಿತೀವಿ ಅನ್ನೋದು. ಅಂದ್ರೆ ಇಲ್ಲಿ ದೇಶ ಅನ್ನೋ ಪರಿಕಲ್ಪನೆ ಹೊರಟೋಗುತ್ತೆ. ಅಂದ್ರೆ ಆರ್ಥಿಕ, ಸಾಮಾಜಿಕ, ಭೌಗೋಳಿಕ ಎಲ್ಲೆಯನ್ನ ಮೀರಿ ಇಡೀ ವಿಶ್ವವೇ ಒಂದು ಕುಟುಂಬ ಅನ್ನುವ ಪರಿಕಲ್ಪನೆಯನ್ನ ನಾವು ಜಾಗತೀಕರಣದಲ್ಲಿ ನೋಡ್ತೇವೆ. ಅಂದ್ರೆ ಅಮೆರಿಕದ ಒಬ್ಬ ವ್ಯಕ್ತಿ ಉದ್ಯಮಿ ಭಾರತದಲ್ಲಿ ಹೂಡಿಕೆ ಮಾಡ್ಬೋದು, ಭಾರತದ ಒಬ್ಬ ವ್ಯಕ್ತಿ ಅಮೆರಿಕದಲ್ಲಿ ಕೈಗಾರಿಕೆಯನ್ನ ಸ್ಥಾಪನೆ ಮಾಡ್ಬೋದು, ಅಮೆರಿಕದ ಒಬ್ಬ ಉದ್ಯಮಿ, ಅಮೆರಿಕದ ಒಬ್ಬ ವ್ಯಕ್ತಿ ಭಾರತದಲ್ಲಿ ಒಂದು ಕಾಲೇಜ್ನ ಸ್ಥಾಪನೆ ಮಾಡ್ಬೋದು, ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ಬೋದು. ಅಷ್ಟರ ಮಟ್ಟಿಗೆ ಇಡೀ ವಿಶ್ವದ ಆರ್ಥಿಕ ಚಟುವಟಿಕೆಗಳು ಇಲ್ಲಿ ಕಂಡು ಬರ್ತವೆ. ಇದು ನಾವು ಜಾಗತೀಕರಣ ಅಂತ. ಜಾಗತೀಕರಣದಲ್ಲಿ ಪ್ರಮುಖವಾಗಿ ಹೊರಗುತ್ತಿಗೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ಔಟ್ಸೋರ್ಸಿಂಗ್. ಹೊರಗುತ್ತಿಗೆ ಅಂದ್ರೆ ಏನು? ಯಾವುದೇ ಉದ್ಯಮ ಅಥವಾ ಒಂದು ಸಂಸ್ಥೆಯು ತನಗೆ ಬೇಕಾಗಿರುವ ಸೇವೆಗಳನ್ನ ಬಾಹ್ಯ ಮೂಲಗಳಿಂದ ಪಡೆಯುವುದಕ್ಕೆ ಹೊರಗುತ್ತಿಗೆ ಅಂತ ನಾವು ಕರಿತೇವೆ. ಬಾಹ್ಯ ಮೂಲಗಳಿಂದ ಸರಕು ಸೇವೆಗಳನ್ನ ಪಡೆದು ಉತ್ಪಾದನೆ ಮಾಡುವ ಪ್ರಕ್ರಿಯೆಯನ್ನ ನಾವು ಹೊರಗುತ್ತಿಗೆ ಅಂತ ಕರಿತೀವಿ. ಈ ಹೊರಗುತ್ತಿಗೆ ಅನ್ನೋದು ಇತ್ತೀಚೆಗೆ ಬಹಳ ಹೆಚ್ಚು ಪ್ರಾಬಲ್ಯಕ್ಕೆ ಬಂದಿದೆ. ಹೊರಗುತ್ತಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇಡೀ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯಲ್ಲಿ ಹೊರಗುತ್ತಿಗೆನೇ ಒಂದು ಹೆಜ್ಜೆ ಮುಂದೆ ಹೋಗಿ ಇಡೀ ಆರ್ಥಿಕ ಚಟುವಟಿಕೆನ ಬಾಚಿಕೊಂಡಿದೆ ಅಂತ ನಾವು ಇದನ್ನ ಹೇಳ್ಬೋದು. ಹೊರಗುತ್ತಿಗೆ ಅಂದ್ರೆ ಇವತ್ತು ಎಲ್ಲಾ ಉದ್ಯಮ ಸಂಸ್ಥೆಗಳು, ಎಲ್ಲಾ ವ್ಯಕ್ತಿಗಳು ಕೂಡ ಹೊರಗುತ್ತಿಗೆ ಮೂಲಕ ತಮ್ಮ ಉತ್ಪಾದನೆಯನ್ನ, ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಬಹಳ ಮುಖ್ಯವಾಗಿ ಚಲನಚಿತ್ರ ರೆಕಾರ್ಡಿಂಗ್ ಆಗಿರ್ಬೋದು, ಸಿನಿಮಾ ರೆಕಾರ್ಡಿಂಗ್ ಆಗಿರ್ಬೋದು, ಅಥವಾ ಅಕೌಂಟಿಂಗ್ ಆಗಿರ್ಬೋದು, ಲೆಕ್ಕ ಪುಸ್ತಕಗಳಾಗಿರ್ಬೋದು, ಧ್ವನಿ ಮುದ್ರಣ, ಪಠ್ಯ ಪುಸ್ತಕ ಮುದ್ರಣ, ಬೋಧನೆಗಳಾಗಿರ್ಬೋದು, ಅಥವಾ ಭದ್ರತೆ ಆಗಿರ್ಬೋದು, ಜಾಹೀರಾತುಗಳಾಗಿರ್ಬೋದು, ಇವೆಲ್ಲವೂ ಕೂಡ ಹೊರಗುತ್ತಿಲಿ ಹೆಚ್ಚು ಜನಪ್ರಿಯತೆಯನ್ನ ತಂದುಕೊಡಿವೆ. ಹಾಗಾಗಿ ಇವತ್ತು ಪ್ರಪಂಚದಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಹೆಚ್ಚೆಚ್ಚು ಹೊರಗುತ್ತಿಗೆ ಸೇವೆಗಳನ್ನ ಪಡಿತಿದೆ. ಭಾರತದಲ್ಲಿ ಕೂಡ ಇನ್ಫೋಸಿಸ್, ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್, ಇನ್ಫೋಸಿಸ್ ಲಿಮಿಟೆಡ್ ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಹೊರಗುತ್ತಿಗೆ ಸೇವೆಯನ್ನ ಕೊಡ್ತೇವೆ. ಹೊರಗುತ್ತಿಗೆ ಮೂಲಕ ಭಾರತದಲ್ಲಿ 18% ಸೇವೆಯಲ್ಲಿ ಅದು ತನ್ನ ಆದಾಯನ ಪಡ್ಕೊಂಡಿದೆ ಅಂತ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಹೊರಗುತ್ತಿಗೆ ಒಂದು ಮಹತ್ವದ ವಿದ್ಯಮಾನವನ್ನು ನಾವಿಲ್ಲಿ ಗಮನಿಸಬಹುದು ಅನ್ನುವಂಥದ್ದು. ಇನ್ನು ಉಳಿದಂತೆ ಮುಂದಿನ ತರಗತಿಯಲ್ಲಿ ಉಳಿದ ವಿಚಾರಗಳನ್ನ ಅಧ್ಯಯನ ಮಾಡೋಣ. ಓಕೆ, ಥ್ಯಾಂಕ್ ಯು.